ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ ನಿಮ್ಮ ಗಮನಕ್ಕೆ ಏನು ತರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಯಾವ ಸಂದೇಶ ನಿಮಗೆ ಈ ಸಮಯದಲ್ಲಿ ತಲುಪಬೇಕಾಗಿದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ಅದು ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್. ಲೆಟ್ಸ್ ಬಿಗಿನ್. ಯೂಶಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್ ವಿತ್ ನಂಬರ್ 5. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್ ವಿತ್ ನಂಬರ್ 32. ಓಕೆ, ಯಾವುದರಲ್ಲಿ ನಿಮಗೆ ಸಂದೇಶ ಇದೆ ಈ ಸಮಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಅಂತ ಅನ್ನಿಸ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಸಂದೇಶಗಳು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ರೈಟ್, ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಸಂದೇಶಗಳು, ನಿಮಗೆ ತಲುಪಬೇಕಾಗಿರುವಂಥ ಸಂದೇಶಗಳು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಮೊದಲನೇದು ನನಗೆ ಬರ್ತಾ ಇರೋಂಥ ಇಮೇಜ್ ಬಂದು ಎಂಪ್ರೆಸ್ ಕಾರ್ಡ್ ಟ್ಯಾರೋನಲ್ಲಿ ನಂಬರ್ 3. ಎಂಪ್ರೆಸ್ ಬಂದು ಸೆಲ್ಫ್ ಲವ್, ಸೆಲ್ಫ್ ಕೇರ್, ಸೆಲ್ಫ್ ಇಂಪಾರ್ಟೆನ್ಸ್, ಅವರ ವ್ಯಾಲ್ಯೂ ಏನು, ಅವರ ವರ್ತ್ ಏನು ಅಂತ ತಿಳ್ಕೊಂಡಿರುವಂಥ ಒಂದು ಬ್ಯೂಟಿಫುಲ್, ಫೆಮಿನನ್, ಹೈಲಿ ಎಂಪವರ್ಡ್, ಅಟ್ ದ ಸೇಮ್ ಟೈಮ್ ನರ್ಚರಿಂಗ್ ಮದರ್ ಎನರ್ಜಿ ಆ್ಯಂಡ್ ಆಲ್ಸೋ ಗಾಡೆಸ್ ಎನರ್ಜಿ. ಸೊ ನಿಮಗೆ ಬರ್ತಾ ಇರೋಂಥ ಸಂದೇಶ ಗಾಡೆಸ್ಸಿಂದ, ಗಾಡೆಸ್ ಎನರ್ಜಿಯಿಂದ, ಡಿವೈನ್ ಫೆಮಿನನ್ ಎನರ್ಜಿಯಿಂದ ನಿಮ್ಮನ್ನು ನೀವು ನೋಡ್ಕೊಳ್ಳೋದ್ರ ಬಗ್ಗೆ ಇವತ್ತು ಹೈಲೈಟ್ ಮಾಡ್ತಾ ಇರೋ ಥರ ಇದೆ ನಿಮ್ಮ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಮೇ ಬಿ ನಿಮ್ಮನ್ನು ನೀವು ಇಗ್ನೋರ್ ಮಾಡ್ತಿರ್ಬೋದು, ಅಥವಾ ನೀವು ಬರೀ ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಿರ್ಬೋದು, ಬೇರೆಯವ್ರ ಬೇಕು ಬೇಡಗಳನ್ನ ನೀವು ನೋಡ್ಕೊಳ್ತಾ ಇರ್ಬೋದು. ನಿಮ್ಮ ಹೆಲ್ತನ್ನ, ನಿಮ್ಮ ಬಗ್ಗೆ ನೀವು ಇಗ್ನೋರ್ ಮಾಡಿ. ಸೊ ಮೇ ಬಿ ಜಾಸ್ತಿ ಹೆಡೇಕ್ ಇರ್ಬೋದು, ನಿಮಗೆ ತಲೆನೋವು ಜಾಸ್ತಿ ಬರ್ತಿರ್ಬೋದು, ಅಥವಾ ಬಾಡಿ ಪೇನ್ ಇರ್ಬೋದು. ಆ್ಯಂಡ್ ಐ ಆಲ್ಸೋ ಫೀಲ್ ಲೈಕ್ ಸ್ಕಿನ್ ಡ್ರೈ ಇರ್ಬೋದು ಈ ಸಮಯದಲ್ಲಿ. ಲೈಕ್ ಐ ಕ್ಯಾನ್ ಫೀಲ್ ನನ್ನ ಸ್ಕಿನ್ ಇಚ್ಚಾಗ್ತಾ ಇರೋದು ನಿಮ್ಮ ರೀಡಿಂಗಿಗೆ ಅಥವಾ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ದೇರ್ ಇಸ್ ಸಮ್ ಕೈಂಡ್ ಆಫ್ ನೆಗ್ಲಿಜೆನ್ಸ್ ಆರ್ ನೆಗ್ಲೆಕ್ಟ್ ಮಾಡ್ತಾ ಇರೋದು ನಿಮ್ಮನ್ನು ನೀವು ಎಷ್ಟೇ ಅಂದ್ಕೊಂಡ್ರು, ಇಲ್ಲ ನಾನು ಇವತ್ತು ನೋಡ್ಕೊಳ್ತೀನಿ, ಅಥವಾ ಇವತ್ತು ಇದನ್ನು ಮಾಡ್ತೀನಿ, ಇಲ್ಲ ಇವತ್ತು ರೆಸ್ಟ್ ತೊಗೊಳ್ತೀನಿ, ಇಲ್ಲ ಇವತ್ತು ಬ್ರೇಕ್ ತೊಗೊಳ್ತೀನಿ. ಸೊ ನೀವು ಇದನ್ನು ಅಂದ್ಕೊಳ್ತಿದ್ರು ಬಟ್ ಅದನ್ನು ಫಾಲೋ ಥ್ರೂ ಮಾಡದೇ ಇರ್ಬೋದು. ಸೊ ನಿಮ್ಮ ಬಗ್ಗೆ ಕಾಳಜಿ ತೊಗೊಳೋದ್ರ ಬಗ್ಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮಾತಾಡ್ತಾ ಇರೋದು. ಯಾಕೆಂದರೆ ಯು ಆರ್ ಲೈಕ್ ದಿಸ್ ಟ್ರೀ. ಆ ಮರದಲ್ಲಿ ಬರುವಂಥ ಪ್ರತಿಯೊಂದು ಪಕ್ಷಿಗೂ ಜಾಗ ಇರುತ್ತೆ, ಪ್ರತಿಯೊಬ್ಬರು ಅದ್ರ ಕೆಳಗಡೆ ಕೂತ್ಕೊಳ್ಳುವಂಥ ಮನುಷ್ಯರಿಗೆ ಅದು ನೆರಳು ಕೊಡ್ತಾ ಇರುತ್ತೆ. ಸೊ ಎಷ್ಟು ಜನಕ್ಕೆ ಎಷ್ಟು ವಿಧದಲ್ಲಿ ಈ ಪರ್ಟಿಕ್ಯುಲರ್ ಮರ ಬಂದು ಸಪೋರ್ಟ್ ಮಾಡ್ತಾ ಇರುತ್ತೆ, ಇಡೀ ಈಕೋಸಿಸ್ಟಮ್ನ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಇದನ್ನೆಲ್ಲ ಮಾಡ್ತಾ ತನ್ನನ್ನು ತಾನು ನೋಡ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನೀವು ಸ್ಟ್ರಾಂಗ್ ಆಗಿಲ್ಲ, ನೀವು ಹೆಲ್ದಿ ಆಗಿಲ್ಲ, ನೀವು ಡಲ್ ಆಗಿದ್ದೀರಾ, ನಿಮ್ಮ ಮೂಡ್ ತುಂಬ ಫ್ಲಕ್ಚುಯೇಟ್ ಆಗ್ತಾ ಇದೆ, ಯು ಆರ್ ಫೀಲಿಂಗ್ ಅನ್ಹೆಲ್ದಿ, ಅನ್ಹ್ಯಾಪಿ, ಅನ್ಸ್ಯಾಟಿಸ್ಫೈಡ್, ಇರಿಟೇಟೆಡ್. ನಾವು ಬೇರೆಯವ್ರಿಗೆ ನಮ್ಮ ಬೆಸ್ಟ್ ಸೆಲ್ಫನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಯು ಹ್ಯಾವ್ ಟು ಬಿ ದ ಬೆಸ್ಟ್ ಟು ಗಿವ್ ದ ಬೆಸ್ಟ್. ಸೊ ಅದು ಇಂಪಾರ್ಟೆಂಟ್ ಆಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋದು. ಯು ಬಿ ದ ಬೆಸ್ಟ್ ಟು ಗಿವ್ ದ ಬೆಸ್ಟ್. ಓಕೆ, ನಾವು ಅರೆ ನಮ್ಮನ್ನು ನಾವು ಕೊಡೋ ಪ್ರಯತ್ನ ಪಟ್ಟಾಗ ಬೇರೆಯವರು ಖುಷಿಯಾಗಿರಲ್ಲ, ನಾವು ಖುಷಿಯಾಗಿರಲ್ಲ. ನಾವು ಬೇರೆಯವ್ರನ್ನ ಬ್ಲೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಇವ್ರಿಗೆ ಯಾವಾಗಲೂ ಕೊಡ್ತಾ ಇರ್ತೀನಿ, ಯಾವಾಗಲೂ ನೋಡ್ಕೊಳ್ತಾ ಇರ್ತೀನಿ, ಅವ್ರಿಗೆ ನಮ್ಮ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಹೇಳಿ. ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇದ್ದೀವಾ ಅಂತ ಮೊದಲು ಕೇಳ್ಕೊಳ್ಬೇಕಾಗಿರೋದು. ನಮ್ಮನ್ನು ನಾವು ನೋಡ್ಕೊಳ್ತಾ ಇದ್ದೀವಾ, ನಮಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಾ ಅಂತ ಹೇಳಿ ಬೇರೆಯವ್ರಿಗೆ ಹೇಳೋದು ತುಂಬ ಸುಲಭ. ಬಟ್ ನಮಗೆ ನಾವು ಮಾಡ್ತಿದ್ದೀವಾ ಇದನ್ನೆಲ್ಲ ಅಂತ ನಮಗೆ ಒಂದು ಕ್ಷಣ ನಾವು ಕೇಳ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಎಕ್ಸ್ಟರ್ನಲಿ ತುಂಬ ನಾಯ್ಸ್ ಬರ್ತಾ ಇದೆ ನಿಮ್ಮ ರೀಡಿಂಗ್ನ, ನಿಮ್ಮ ಎನರ್ಜಿನ ಕನೆಕ್ಟ್ ಮಾಡಿದಾಗ. ಸೊ ದೇರ್ ಇಸ್ ಲಾಡ್ ಆಫ್ ಡಿಸ್ಟರ್ಬೆನ್ಸ್. ಹೊರಗಡೆಯಿಂದ ಬೇಡಿಕೆಗಳು ಜಾಸ್ತಿ ಇರ್ಬೋದು, ಎಲ್ಲರದು ರಿಕ್ವೈರ್ಮೆಂಟ್ಸ್ ಬಂದು ತುಂಬ ಹೈ ಇರ್ಬೋದು, ಎಲ್ಲರೂ ನಿಮ್ಮ ಹತ್ರ ಬರ್ತಿರ್ಬೋದು, ಅಥವಾ ನಿಮ್ಮ ಸಪೋರ್ಟ್ ಬೇಕಿರ್ಬೋದು, ಅಥವಾ ನೀವು ಬೇರೆಯವ್ರ ಸಪೋರ್ಟಿಗೆ ನಿಂತಿರ್ಬೋದು, ಅಥವಾ ಹೊರಗಡೆ ಕ್ರಿಟಿಸಿಸಮ್ಸ್ ಜಾಸ್ತಿ ಇರ್ಬೋದು, ಕಮೆಂಟ್ಸ್ ಜಾಸ್ತಿ ಇರ್ಬೋದು. ಸೊ ಬೇರೆಯವರ ಕಮೆಂಟ್ಸ್ ಮಧ್ಯ, ಬೇರೆಯವರ ಒಪಿನಿಯನ್ಸ್ ಮಧ್ಯ ನಿಮ್ಮ ವಾಯ್ಸು ನಿಮಗೆ ಕೇಳಿಸ್ದೇ ಇರ್ಬೋದು, ನಿಮ್ಮ ಸೋಲ್ ಏನು ಹೇಳ್ತಾ ಇದೆ ಅಂತ ನಿಮಗೆ ಕೇಳಿಸ್ದೇ ಹೋಗಿರ್ಬೋದು ಈ ಸಮಯದಲ್ಲಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನಿಮ್ಮ ಒಳಗಡೆ ಬರ್ತಾ ಇರೋವಂಥ ಆ ಸಣ್ಣ ಧ್ವನಿಗೂ ಸ್ವಲ್ಪ ವ್ಯಾಲ್ಯೂ ಕೊಡೋದು, ಇಂಪಾರ್ಟೆನ್ಸ್ ಕೊಡೋದು ತುಂಬ ಮುಖ್ಯ. ಒಳಗಡೆಯಿಂದ ನಿಮ್ಮ ಸೋಲ್ ಬಂದು ಆ ಸಾಫ್ಟ್ ವಾಯ್ಸಲ್ಲಿ ಹೇಳ್ತಿರ್ಬೋದು,
ಟೇಕ್ ಅ ಬ್ರೇಕ್, ಸಿಟ್, ರಿಲ್ಯಾಕ್ಸ್. ಅಥವಾ ಈ ಸಮಯದಲ್ಲಿ ಹೆಲ್ತ್ ಸರಿ ಇಲ್ಲ, ಮೇ ಬಿ ಡಾಕ್ಟರ್ ಹತ್ರ ಹೋಗ್ಬೇಕಾಗಿ ಬಂದಿರ್ಬೋದು. ಬಟ್ ಯು ಕೀಪ್ ಇಗ್ನೋರಿಂಗ್, ಪ್ರತಿಯೊಂದು ನಿಮ್ಮನ್ನು ನೀವು ಇಗ್ನೋರ್ ಮಾಡ್ತಾ ಇರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತು ನಿಮಗೆ ಹೈಲೈಟ್ ಮಾಡಿ ಹೇಳ್ತಾ ಇರೋದು, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಆ್ಯಂಡ್ ಆಲ್ಸೋ ಈ ಸಮಯದಲ್ಲಿ ತುಂಬ ಟ್ರಾನ್ಸ್ಫರ್ಮೇಷನಲ್ ಪೀರಿಯಡಲ್ಲೂ ಇರ್ಬೋದು. ತುಂಬ ಬದಲಾವಣೆಗಳಾಗ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ. ಹಳೆ ಜಾಬಿಂದ ಹೊಸ ಜಾಬಿಗೆ ಮೂವ್ ಆಗ್ತಿರ್ಬೋದು ಅಥವಾ ಆಗಬೇಕಂತ ಅಂದ್ಕೊಳ್ತಿರ್ಬೋದು. ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಹಾರ್ಮನಿ ಇಲ್ಲ, ಅದರಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತ ಇರ್ಬೋದು. ಸೊ ಯು ಆರ್ ಗೋಯಿಂಗ್ ಥ್ರೂ ಸಮ್ ಕೈಂಡ್ ಆಫ್ ಟ್ರಾನ್ಸಿಷನ್ ಈ ಸಮಯದಲ್ಲಿ. ಸೊ ಪ್ಲೀಸ್ ಬಿ ಕೈಂಡ್ ಆ್ಯಂಡ್ ಸಪೋರ್ಟಿವ್. ನಿಮಗೆ ನೀವು ಸಪೋರ್ಟಿವ್ ಆಗಿರೋದು ಈ ಸಮಯದಲ್ಲಿ ತುಂಬ ಮುಖ್ಯ ಅಂತ ಹೇಳ್ತಾ ಇರೋದು. ವಿ ಹ್ಯಾವ್ ದ ಕೀ ನಂಬರ್ 33. ಆ್ಯಂಡ್ ಈ ಕೇಜಿಂದ ಆಚೆ ಬರೋದಕ್ಕೆ, ಈ ಪ್ರಾಬ್ಲಮಿಂದ ಆಚೆ ಬರೋದಕ್ಕೆ, ನೀವು ಯಾವುದಾದ್ರೂ ಪ್ರಾಬ್ಲಮ್ನಲ್ಲಿದ್ದರೆ ಅಥವಾ ಹೇಗೆ ಈ ಸಿಚುವೇಷನಿಂದ ಆಚೆ ಬರೋದು ಅಥವಾ ಹೇಗೆ ಈ ಸಿಚುವೇಷನನ್ನು ಸಾಲ್ವ್ ಮಾಡೋದು ಅಂತ ನೀವು ಕೇಳ್ತಿದ್ರೆ ಅಥವಾ ಅಂದ್ಕೊಳ್ತಿದ್ರೆ, ಲುಕ್ ಎಟ್ ಸಚ್ ಬಿಗ್ ಗೋಲ್ಡನ್ ಕೀ ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋದು ಆ್ಯಸ್ ಅ ಗಿಫ್ಟ್. ಅದನ್ನು ಕೊಡಬೇಕಂತ ಅಂದರೆ, ನೀವು ಅದನ್ನು ರಿಸೀವ್ ಮಾಡ್ಕೋಬೇಕಂತ ಅಂದರೆ, ಯು ಶುಡ್ ಬಿ ವೈಡ್ ಓಪನ್ ರಿಸೀವ್ ಮಾಡೋದಕ್ಕೆ. ನೀವು ಟಯರ್ಡ್ ಆಗಿದ್ದರೆ, ನೀವು ಬೇಜಾರಲ್ಲಿದ್ದಾಗ, ನೀವು ಇರಿಟೇಟೆಡ್ ಆಗಿದ್ದಾಗ, ಯು ವಿಲ್ ಕ್ಲೋಸ್ ಆಫ್, ನಿಮ್ಮನ್ನು ನೀವು ಕ್ಲೋಸ್ ಮಾಡ್ಕೊಳ್ತೀರಾ ಇಂಥ ಒಂದು ಬ್ಯೂಟಿಫುಲ್ ಇನ್ಫಾರ್ಮೇಷನ್ ಅಥವಾ ಸಮಥಿಂಗ್ ದಟ್ ಇಸ್ ಕಮಿಂಗ್ ನಿಮ್ಮ ಜೀವನದಲ್ಲಿ. ಆ್ಯಂಡ್ ಆಲ್ಸೋ ದೆರ್ ಇಸ್ ಲಾಟ್ ಆಫ್ ರೇನ್ಬೋ ಇಲ್ಲಿ, ಆ್ಯಂಡ್ ದೆರ್ ಇಸ್ ಲಾಟ್ ಆಫ್ ಫ್ರೀಡಮ್ ಇಲ್ಲಿ. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ಫ್ರೀಡಮ್ ನಿಮ್ಮ ಲೈಫಲ್ಲಿ ನೀವು ಅಟ್ರಾಕ್ಟ್ ಮಾಡ್ತಾ ಇರೋದು ಅಥವಾ ಇನ್ವೈಟ್ ಮಾಡ್ತಾ ಇರೋದು. ಫೈನಾನ್ಷಿಯಲ್ ಫ್ರೀಡಮ್ ಇರ್ಬೋದು, ಹೆಲ್ತನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಇರ್ಬೋದು, ಹೊಸ ಜಾಬ್ ಬಗ್ಗೆ ಇರ್ಬೋದು. ಸೊ ಸಮಥಿಂಗ್ ಇಸ್ ಕಮಿಂಗ್ ನಿಮಗೆ ಈ ಫ್ರೀಡಮ್ನ ಕೊಡೋದಕ್ಕೆ. ಅಥವಾ ನೀವು ಐ ನೀಡ್ ಅ ಫ್ರೀಡಮ್ ಅಂತೇಳಿ ಯೂನಿವರ್ಸ್ ಹತ್ರ ಅಥವಾ ನೀವು ನಂಬಿರೋ ಅಂಥ ದೇವ್ರ ಹತ್ರ ಎಲ್ಲ ಲೈಕ್ ಇಫ್ ಯು ಹ್ಯಾವ್ ಪ್ರೇಡ್ ಆ್ಯಂಡ್ ಆಲ್ಸೋ ದೆರ್ ಇಸ್ ಸಮ್ ಕೈಂಡ್ ಆಫ್ ಫ್ರೀಡಮ್ ನಿಮಗೆ ಬರ್ತಾ ಇರುವಂಥದ್ದು ಈ ಸಮಯದಲ್ಲಿ. ದೆರ್ ಇಸ್ ದಿಸ್ ಕೀ. ಆ ಕೀ ಬಂದು ವಿಲ್ ಅನ್ಲಾಕ್ ದ ಡೋರ್ ಫಾರ್ ಯುವರ್ ನೆಕ್ಸ್ಟ್ ಚಾಪ್ಟರ್, ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ರಿಲೇಷನ್ಶಿಪ್, ನೆಕ್ಸ್ಟ್ ಜಾಬ್. ಸೊ ಆಲ್ ದೀಸ್ ಥಿಂಗ್ಸ್, ದಿಸ್ ಒನ್ ಬಿಗ್ ಬ್ಯೂಟಿಫುಲ್ ಗೋಲ್ಡನ್ ಕೀ. ಸೊ ಮೊದಲನೇದು ಗ್ರೂಪ್ ನಂಬರ್ 1, ಜಸ್ಟ್ ಸೇ ಐ ಕ್ಲೇಮ್ ದಿಸ್ ಗೋಲ್ಡನ್ ಕೀ ಅಂತ ಹೇಳಿ. ಈ ಗೋಲ್ಡನ್ ಕೀನಲ್ಲಿ ಯು ಹ್ಯಾವ್ ದಿಸ್ ಡೋರ್ ಟು ಫ್ರೀಡಮ್. ಓಕೆ, ವಿಚ್ ಯೂನಿವರ್ಸ್ ಇಸ್ ಗ್ರ್ಯಾಂಟಿಂಗ್ ನಿಮಗೆ ಈ ಸಮಯದಲ್ಲಿ. ಸೊ ನೀವು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರೋದು, ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಳೋದು, ಸ್ವಲ್ಪ ನಿಮ್ಮ ಮೈಂಡನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳೋದು ಈ ಸಮಯದಲ್ಲಿ ತುಂಬ ಅಗತ್ಯವಾಗಿರೋವಂಥದ್ದು. ಯಾಕೆಂದರೆ ಯು ಆರ್ ಅಟ್ರಾಕ್ಟಿಂಗ್ ಸಮಥಿಂಗ್ ಬಿಗ್, ಸಮಥಿಂಗ್ ವಂಡರ್ಫುಲ್, ಆ್ಯಂಡ್ ಯು ಹ್ಯಾವ್ ಬಿನ್ ಪ್ರೇಯಿಂಗ್ ಈ ಪರ್ಟಿಕ್ಯುಲರ್ ವಿಚಾರನ ನಿಮ್ಮ ಜೀವನಕ್ಕೆ ಬರಬೇಕಂತ. ಲುಕ್ ಎಟ್ ಆಲ್ ದ ಮಾಸ್ಟರ್ ನಂಬರ್ಸ್ 33, 11 ಆ್ಯಂಡ್ ಆಲ್ಸೋ ಈ ಕಾರ್ಡ್ ಬಂದು ವಿಪ್. ಆ್ಯಂಡ್ ಈ ಕಾರ್ಡ್ ಬಂದು ವೆರಿ ಕ್ವಿಕ್ ಎನರ್ಜಿ. ಓಕೆ, ಔಟ್ ಆಫ್ ನೋ ವೇರ್ ಈ ಗಿಫ್ಟು ಅಥವಾ ಈ ಆಪರ್ಚುನಿಟಿ ಅಥವಾ ಈ ಗೋಲ್ಡನ್ ಕೀ ವಿಲ್ ಬಿ ಹ್ಯಾಂಡೆಡ್ ಟು ಯು. ನಿಮ್ಮ ಲೈಫಲ್ಲಿ ಬೇಕಾಗಿರೋಂಥ ಬದಲಾವಣೆಗಳಿಗೆ ಜಸ್ಟ್ ಒನ್ ಸ್ಮಾಲ್ ಶಿಫ್ಟ್, ಒನ್ ಸ್ಮಾಲ್ ಟ್ವೀಕ್, ಪ್ರತಿಯೊಂದೂ ಬದಲಾಗೋ ಥರ. ಲೈಕ್ ಈ ಗಂಟಾಗೋಗಿ ಏನೋ ಒಂದು ಸಿಗಾಕೊಂಡಿದ್ದಾಗ ಆ ಒಂದೇ ಒಂದು ಎಳೆ ಬಿಡಿಸ್ಬೇಕಷ್ಟೇ, ಮಿಕ್ಕಿದೆಲ್ಲ ಈಸಿಯಾಗಿ ಬಿಚ್ಬೋದು ಆ ಥರ, ಅಥವಾ ಬಿಡಿಸ್ಬೋದು, ಆ ರೀತಿ ಒಂದು ಎನರ್ಜಿ ಬರ್ತಾ ಇರೋದು. ಸೊ ನಿಮ್ಮ ಕೀ ಬಂದು ನಿಮ್ಮನ್ನು ನೀವು ನೋಡ್ಕೊಳ್ಬೇಕಾಗಿರೋದು, ನೀವು ರೆಸ್ಟ್ ಮಾಡಬೇಕಾಗಿರೋದು, ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಬೇಕಾಗಿರೋದು, ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಿಮಗೆ ಏನು ಬೇಕು ಅನ್ನೋ ವಿಚಾರನ ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಬೇಕಾಗಿರೋದು. ಬಿಕಾಸ್ ಯೂನಿವರ್ಸ್ ಇಸ್ ಗ್ರ್ಯಾಂಟಿಂಗ್ ಸಮಥಿಂಗ್ ವೆರಿ ವೆರಿ ಸೂನ್ ನಿಮ್ಮ ಜೀವನದಲ್ಲಿ. ಸೊ ಆ್ಯಂಡ್ ಆಲ್ಸೋ ಇದು ಹಳೇದನ್ನೆಲ್ಲ ರಿಲೀಸ್ ಮಾಡಬೇಕಾಗಿರೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇರೋದು. ಬಿಕಾಸ್ ವಿ ಹ್ಯಾವ್ ವಿಪ್ ಆ್ಯಂಡ್ ಬ್ರೂಮ್ ಬಂದು ಹಳೇದನ್ನೆಲ್ಲ ಗುಡಿಸಿ ಆಚೆ ಬಿಸಾಕಿ, ಬೇಡದೇ ಇರೋದನ್ನೆಲ್ಲ ತೆಗಿತಾ, ನಮ್ಮ ಸೆಲ್ಫ್ ಕೇರ್ನ ನೋಡ್ಕೊಳ್ತಾ, ನಮ್ಮ ಮನೇನ ಅಚ್ಚುಕಟ್ಟು ಮಾಡ್ಕೊಳ್ತಾ, ನಾವಿರೋ ಜಾಗನ ಲೈಕ್ ಡಿವೈನ್ ಟೆಂಪಲ್ ಥರ ಮಾಡ್ಕೊಳ್ತಾ, ಮೇ ಬಿ ಫ್ರೆಶ್ ಫ್ಲವರ್ಸ್ನ ತಂದಿಡೋದು ಮನೆಯಲ್ಲಿ. ಸೊ ದೆರ್ ಇಸ್ ಸಮಥಿಂಗ್ ಅಬೌಟ್ ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್ ಆ್ಯಂಡ್ ಪ್ರಿಪೇರಿಂಗ್ ನಿಮ್ಮನ್ನು ನೀವು ಟು ರಿಸೀವ್ ದಿಸ್ ಗೋಲ್ಡನ್ ಕೀ. ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಬೇಕಾದ್ರೆ ನಂಬರ್ 7 ಕೂಡ ತೋರಿಸ್ತಾ ಇದ್ದಾರೆ. So we have 33, 11 and 7 very divinely guided situation ನಿಮ್ಮದು ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಆಗ್ತಾ ಇರೋದು. ಅಂಡರ್ನೀತ್ ದ ಡೆಕ್ ವಿ ಹ್ಯಾವ್ 44. ಲುಕ್ ಎಟ್ ಆಲ್ ದ ಮಾಸ್ಟರ್ ನಂಬರ್ಸ್ ನಿಮ್ಮ ಗ್ರೂಪಲ್ಲಿ. ಗ್ರೂಪ್ ನಂಬರ್ 1, ಲೈಕ್ ಯು ಆರ್ ಡಿವೈನ್ಲಿ ಗೈಡೆಡ್. ಯೂನಿವರ್ಸ್ ಇಸ್ ಸಪೋರ್ಟಿಂಗ್ ಯು ವಿತ್ ದ ಗೋಲ್ಡನ್ ಕೀ ಆ್ಯಂಡ್ ಆಲ್ಸೋ ಕೀ ಬಂದು ಯು ಆರ್ ದ ಕೀ. ಮೋಸ್ಟ್ಲಿ ಇಟ್ ಈಸ್ ಯು ಆರ್ ದ ಕೀ. ಯಾಕೆಂದರೆ ನೀವು ಸ್ವಲ್ಪ ರಿಲ್ಯಾಕ್ಸ್ ಆದಾಗ, ಸ್ವಲ್ಪ ಸ್ಟ್ರೆಚ್ ಮಾಡಿದಾಗ, ಸ್ವಲ್ಪ ಓಪನ್ ಆದಾಗ ಎವ್ರಿಥಿಂಗ್ ಸ್ಟಾರ್ಟ್ಸ್ ಟು ಕಮ್ ಇನ್ ನಿಮ್ಮ ಲೈಫಲ್ಲಿ. ಆ್ಯಂಡ್ ಆಲ್ಸೋ ವೆರಿ ವೆರಿ ಫಾಸ್ಟ್ ಈ ಕಾರ್ಡ್ನ ನೋಡ್ತಾ ಇದ್ರೆ. ಸೊ
ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಿಮ್ಮ ಹೆಲ್ತನ್ನು ನೀವು ಇಗ್ನೋರ್ ಮಾಡ್ತಿದ್ರೆ ಫಿಲ್ ಯುವರ್ ಕಪ್, ಚಾರ್ಜ್ ಯುವರ್ ಬ್ಯಾಟ್ರಿ, ಕ್ಲೀನ್ ಯುವರ್ ಹೌಸ್, ರೆಸ್ಟ್ ಆ್ಯಂಡ್ ಬ್ರಿಂಗ್ ಬ್ಯಾಲೆನ್ಸ್. ಟೆಂಪ್ರೆನ್ಸ್ ಕಾರ್ಡ್, ಲಾಟ್ ಆಫ್ ಹೀಲಿಂಗ್, ಬ್ಯಾಲೆನ್ಸ್. ಯೂನಿವರ್ಸ್ ಈ ಸಮಯದಲ್ಲಿ ನಿಮ್ಮ ಲೈಫಲ್ಲಿ ಬರಬೇಕಾಗಿರುವಂಥ ಬ್ಯಾಲೆನ್ಸನ್ನ ರೆಸ್ಟೋರ್ ಮಾಡ್ತಾ ಇರೋವಂಥದ್ದು. ಎಲ್ಲಿ ಏನನ್ನು ಇಗ್ನೋರ್ ಮಾಡಿದ್ದೀರಾ ಒಂದನ್ನ ನೋಡ್ಕೊಳ್ಳೋಕೆ ಹೋಗಿ ನಿಮ್ಮನ್ನು ನೀವು ಇಗ್ನೋರ್ ಮಾಡಿರ್ಬೋದು. ಬೇರೆಯವರ ಬೇಕು ಬೇಡಗಳನ್ನ ನೋಡ್ಕೊಳ್ಳೋಕೆ ಹೋಗಿ ನಿಮ್ಮ ಬೇಕು ಬೇಡಗಳನ್ನ ನೀವು ಕಡೆಗಣಿಸಿರ್ಬೋದು. ಸೊ ಲುಕ್ at the door, like you are entering major transformation you are going through, group number 1. so ಈ ಕಾರ್ಡ್ ಕಾಂಬಿನೇಷನ್ ಅಲ್ಲಿ you are going through some kind of transition. ಈ ಹಳೆ ಲೈಫಿಂದ ಹೊಸ ಲೈಫಿಗೆ, ನಾನಾಗಲೇ ಹೇಳ್ದಂಗೆ ಹೊಸ ಜಾಬಿಂದ ಹಳೆ ಜಾಬಿಂದ ಹೊಸ ಜಾಬಿಗೆ, ಹೊಸ ರಿಲೇಷನ್ಶಿಪ್ಪಿಗೆ ಇರ್ಬೋದು, ಅಥವಾ ಹೊಸದನ್ನು ನೀವೇನನ್ನ ಕೇಳಿದ್ದೀರಾ ಅದಕ್ಕೆ ಡೋರ್ ಓಪನ್ ಆಗ್ತಾ ಇರೋದು. ಆ್ಯಂಡ್ ದ ಕೀ ಈಸ್ ಹಿಯರ್, ಆ್ಯಂಡ್ ವಿತ್ ದಿಸ್ ಕಾರ್ಡ್ ಇಟ್ ಈಸ್ ಹ್ಯಾಪ್ನಿಂಗ್ ವೆರಿ ವೆರಿ ಸೂನ್. alright, so yeah, with the judgment card, ಎರಡು ಮೇಜರ್ ಅರ್ಕಾನ ವಿ ಹ್ಯಾವ್ ಟೆಂಪ್ರೆನ್ಸ್ ಆ್ಯಂಡ್ ಜಡ್ಜ್ಮೆಂಟ್. ಸೊ ಡೆಫಿನೆಟ್ಲಿ ಇಟ್ ಈಸ್ ಅ ವೆರಿ ಪಿವೋಟಲ್, ಅಂದರೆ ಇಂಪಾರ್ಟೆಂಟ್ ಆಗಿರುವಂಥ ಫೇಸ್ ನಿಮ್ಮ ಲೈಫಲ್ಲಿ. ಪ್ಲೀಸ್ ಬಿ ಕೈಂಡ್, ಪ್ಲೀಸ್ ಬಿ ಲವಿಂಗ್ ಆ್ಯಂಡ್ ಕೇರಿಂಗ್ ನಿಮ್ಮ ಬಗ್ಗೆ ನೀವು, ಬಿಕಾಸ್ look at all the doorways and arches, group number 1. like ಇಲ್ಲಿ ಡೋರ್ ಥ್ರೂ ಮೂವ್ ಆಗ್ತಾ ಇರೋದು, ಇಲ್ಲಿ ಕೇಜ್ ಓಪನ್ ಆಗಿರೋದು ವಿತ್ ದ ಗೋಲ್ಡನ್ ಕೀ, ಮತ್ತು ಇಲ್ಲಿ ಈ ಡೋರ್ ಮುಂದೆ ಕೂತ್ಕೊಂಡು ನೀವೇನೋ ಓಪನ್ ಆಗೋದನ್ನ ಕಾಯ್ತಾ ಇರೋದು. ಸೊ ಯೂನಿವರ್ಸ್ ಇಸ್ ಟೆಲ್ಲಿಂಗ್ ಯು ಟು ಜಸ್ಟ್ ಬಿ ರೆಡಿ, ಬಿಕಾಸ್ there is something beautiful ಬ್ಯಾಕ್ಗ್ರೌಂಡಲ್ಲಿ ನಡೀತಾ ಇರೋದು ಎನರ್ಜೆಟಿಕ್ ಲೆವೆಲಲ್ಲಿ. ಆ್ಯಂಡ್ ವಿ ಹ್ಯಾವ್ ಏಸ್ ಆಫ್ ವಾಂಡ್ಸ್. ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು ಈ ಸಮಯದಲ್ಲಿ. ಸೊ ನೀವು ಅಂದ್ಕೊಂಡಿರೋದು ಏನು ಇನ್ನೂ ಕಾಣಿಸ್ತಿಲ್ಲ, ಅಥವಾ ನೀವು ಐ ಕಾಂಟ್ ರಿಯಲಿ ಸಿ ಏನಾಗ್ತಾ ಇದೆ ಅಂತ ಅಂದರೆ ಇಟ್ ಈಸ್ ಆ್ಯಕ್ಚುಲಿ ಎನರ್ಜೆಟಿಕಲ್ ಲೆವೆಲಲ್ಲಿ ತುಂಬ ಶಿಫ್ಟ್ಸ್ ಆಗ್ತಾ ಇರೋದು. ನಿಮ್ಮ ಎನರ್ಜಿನ ಶಿಫ್ಟ್ ಮಾಡ್ತಾ ಇರೋದು, ನಿಮ್ಮ ಪಾಯಿಂಟ್ ಆಫ್ ವ್ಯೂನ ಶಿಫ್ಟ್ ಮಾಡ್ತಾ ಇರೋದು, ನಿಮ್ಮ ಹೆಲ್ತ್ ವೈಸ್ ಇರ್ಬೋದು, ನಿಮ್ಮ ವೈಬ್ರೇಷನ್ ಇರ್ಬೋದು, ನಿಮ್ಮ ಫ್ರೀಕ್ವೆನ್ಸಿನ ಇರ್ಬೋದು, ಅದನ್ನೆಲ್ಲ ಶಿಫ್ಟ್ ಆಗೋದಕ್ಕೆ ಯೂನಿವರ್ಸ್ ಈ ಸಮಯದಲ್ಲಿ ಹೆಲ್ಪ್ ಮಾಡ್ತಾ ಇರೋದು ನಿಮಗೆ. ಸೊ ದಟ್ ಏನಾದರೂ ನಮ್ಮ ಜೀವನಕ್ಕೆ ಬರಬೇಕಂದ್ರೆ ನಾವು ಕೇಳಿರೋದಕ್ಕೆ ನಾವು ಎನರ್ಜೆಟಿಕಲಿ ಮ್ಯಾಚ್ ಆದಾಗ ಮಾತ್ರ ಅದು ನಮ್ಮ ಜೀವನಕ್ಕೆ ಎಂಟರ್ ಆಗೋದಕ್ಕೆ ಸಾಧ್ಯ. ಸೊ ಇಲ್ಲಿ ನೀವು ಕೂತ್ಕೊಂಡು ವೇಟ್ ಮಾಡ್ತಾ ಇರೋದು ಏನೋ ಒಂದು ಬರುತ್ತೆ, ಆ ಡೋರ್ ಓಪನ್ ಆಗುತ್ತೆ ಅಂತ ಹೇಳಿ. ಬಟ್ ಇಲ್ಲಿ ಕೀ ತೋರಿಸ್ತಾ ಇರೋದು ಯು ಆರ್ ದ ಕೀ. ಡೋರ್ ಅದಾಗದೆ ಓಪನ್ ಆಗೋದಿಲ್ಲ, ಯು ಹ್ಯಾವ್ ಟು ಗೆಟ್ ಅಪ್. ಎದ್ದು ನಿಂತ್ಕೊಂಡು ಆ ಡೋರ್ ಕಡೆಗೆ ನೀವು ನಡೀತಾ ಹೋದಾಗ ಅಲ್ಲಿ ಇರೋವಂಥ ಕೀನ ತೊಗೊಂಡು ನೀವು ಅನ್ಲಾಕ್ ಮಾಡಿದಾಗ ಮಾತ್ರನೇ ಆ ಡೋರ್ ಓಪನ್ ಆಗೋದು. ಸೊ ಹೌ ಕ್ಯಾನ್ ಯು ಡೂ ದ್ಯಾಟ್? ಸೊ ಸ್ವಲ್ಪವಾಗಿ ನಿಮ್ಮ ಎನರ್ಜಿನ ಶಿಫ್ಟ್ ಮಾಡೋದು, ನಿಮ್ಮ ಮೈಂಡ್ಸೆಟ್ನ ಶಿಫ್ಟ್ ಮಾಡೋದು, ನೀವು ಆಲೋಚನೆ ಮಾಡೋ ದಿಕ್ಕನ್ನು ಬದಲಾಯಿಸೋದು, ನಿಮ್ಮ ಪಾಯಿಂಟ್ ಆಫ್ ವ್ಯೂನ ಶಿಫ್ಟ್ ಮಾಡೋದು, ನಿಮ್ಮ ಮೈಂಡ್ಸೆಟ್ನ ಇಂಪ್ರೂವ್ ಮಾಡೋದು. ಸೊ ಹೌ ಡು ಯು ಡೂ ದ್ಯಾಟ್? ನಿಮ್ಮನ್ನು ನೀವು ನೋಡಿಕೊಂಡಾಗ, ನಿಮಗೆ ಖುಷಿ ಕೊಡುವಂಥ ಕೆಲಸನ ಜಾಸ್ತಿ ಮಾಡಿದಾಗ, ಬೇರೆಯವ್ರನ್ನ ನೋಡ್ಕೊಳ್ಳೋದ್ರ ಜೊತೆಗೆ ನಿಮ್ಮನ್ನು ನೀವೂ ಕೂಡ ನೋಡಿಕೊಂಡಾಗ, ಮತ್ತು ನಿಮ್ಮ ಜಾಗನ, ನಿಮ್ಮ ಮನೇನ, ನೀವಿರುವಂಥ ವಾತಾವರಣನ ಇಂಟರ್ನಲಿ ಎಕ್ಸ್ಟರ್ನಲಿ ಎರಡನ್ನೂ ಅದು ಕೈಂಡ್ ಆಫ್ ಅಲೈನ್ ಮಾಡಿ ಇಟ್ಟಾಗ, ಸೊ ದ್ಯಾಟ್ ಈಸ್ ವಾಟ್ ಯೂನಿವರ್ಸ್ ಈ ಸಮಯದಲ್ಲಿ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಈ ಸಮಯದಲ್ಲಿ ಹೇಳ್ತಾ ಇರೋದು. ಯು ಆರ್ ಅಟ್ರಾಕ್ಟಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಸುಮಾರು ವಿಚಾರಗಳನ್ನ, ಸುಮಾರು ಮ್ಯಾನಿಫೆಸ್ಟೇಷನನ್ನು ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ದ ಪಾತ್ವೇ ಈಸ್ ಕ್ಲಿಯರ್, ಎವ್ರಿಥಿಂಗ್ ಈಸ್ ಕ್ಲಿಯರ್. ನೀವು ಅದನ್ನು ರಿಸೀವ್ ಮಾಡೋದಕ್ಕೆ, ಬಟ್ ಆ್ಯಕ್ಟಿವ್ ಆಗಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಹೇಗೆ ಪಾರ್ಟಿಸಿಪೇಟ್ ಮಾಡ್ತೀವಿ? ನಾವು ಹಳೇದನ್ನೆಲ್ಲ ಕ್ಲಿಯರ್ ಮಾಡಿ, ಕ್ಲೆನ್ಸ್ ಮಾಡಿ, ರೆಡಿಯಾಗಿ ಐ ಆಮ್ ರೆಡಿ ಫಾರ್ ದಿಸ್ ಅಂತ ಹೇಳಿ ಇದ್ರ ಬಗ್ಗೆ ಡ್ರೀಮ್ ಮಾಡೋದಿರ್ಬೋದು, ಜರ್ನಲ್ ಮಾಡೋದಿರ್ಬೋದು, ಸ್ಟೆಪ್ಸ್ ತೊಗೊಳೋದಿರ್ಬೋದು. ಇಂಥವ್ರಿಗೆ ಫೋನ್ ಮಾಡಬೇಕಂತ ನನಗೆ ಇಂಟ್ಯೂಷನಲ್ಲಿ ಅನ್ನಿಸ್ದಾಗ ಐ ಹ್ಯಾವ್ ಟು ಬಿಲೀವ್ ನನ್ನ ಇಂಟ್ಯೂಷನನ್ನು. ಓಕೆ, ಅವರಿಗೆ ಫೋನ್ ಮಾಡೋದ್ರಿಂದ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು ಅನ್ನೋವಂಥ ಮಾಹಿತಿ ಇರ್ಬೋದು. ಅಥವಾ ಇವತ್ತು ನನಗೆ ಐ ಮೇ ಹ್ಯಾವ್ ಟು ಗೋ ಆ್ಯಂಡ್ ಮೀಟ್ ಸಂಬಡಿ, ಇಂಥವ್ರನ್ನ ಮೀಟ್ ಮಾಡಬೇಕು ಅನ್ನೋವಂಥ ಇಂಟ್ಯೂಷನ್ ಇರ್ಬೋದು. ಸೊ ಯುವರ್ ಇಂಟ್ಯೂಷನ್ ಈಸ್ ವರ್ಕಿಂಗ್ ರಿಯಲಿ ಹಾರ್ಡ್ ನಿಮಗೆ ಮೆಸೇಜಸ್ನ ಕೊಡೋದಕ್ಕೆ. ಬಟ್ ಸಿನ್ಸ್ ನೀವು ಈ ಟಯರ್ಡ್ನೆಸ್ ಅಥವಾ ಈ ವೀಕ್ನೆಸ್ ಅಥವಾ ನಿಮ್ಮನ್ನು ನೀವು ಕ್ಲೋಸ್ ಮಾಡ್ಕೊಂಡಿರೋದ್ರಿಂದ ಇನ್ಫಾರ್ಮೇಷನನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇರ್ಬೋದು. ಸೊ ಅಗೇನ್ ನಾವು ಸ್ಟಾರ್ಟಿಂಗಲ್ಲಿ ನೋಡ್ದಂಗೆ ಎಂಪ್ರೆಸ್ ಎನರ್ಜಿ, ಎಂಪ್ರೆಸ್ ಬಂದು ಇಟ್ ಇಸ್ ಅ ಫರ್ಟೈಲ್ ಲ್ಯಾಂಡ್, ಮದರ್ ಅರ್ತ್ ಎನರ್ಜಿ. ಭೂಮಿನಲ್ಲಿ ಏನೇ ಹಾಕಿದ್ರೂ
ಈಸಿಯಾಗಿ ಬೆಳೆಯುತ್ತೆ. ಯಾಕೆಂದರೆ ಭೂಮಿ ನೆಲ ಬಂದು ಫಲವತ್ತಾಗಿರುವಂಥ ಒಂದು ಟೈಮ್ ಪೀರಿಯಡ್ ನಿಮಗೆ ಈ ಸಮಯದಲ್ಲಿ. ಸೊ ವಾಟ್ ಎವರ್ ಯು ಸೋ, ನೀವು ಯಾವುದೇ ಬೀಜ ನೆಟ್ಟರು ಅದು ಈಸಿಯಾಗಿ ಬೆಳೆಯುವಂಥ ಒಂದು ಪೀರಿಯಡು. ಸೊ ಡೋಂಟ್ ವೇಟ್. ನಿಮ್ಮ ಅಲೈನ್ಮೆಂಟನ್ನು, ನಿಮ್ಮ ಇಂಟೆನ್ಷನನ್ನು ರಿಫೈನ್ ಮಾಡ್ಕೊಳ್ಳಿ. ಏನನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರೋ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ತಂದ್ಕೊಳ್ಳಿ. ಬೇಡದೇ ಇರೋದನ್ನೆಲ್ಲ ರಿಲೀಸ್ ಮಾಡ್ತಾ ಹೋಗಿ, ಬೇಡದೇ ಇರೋದನ್ನೆಲ್ಲ ಬಿಸಾಕ್ತಾ ಹೋಗಿ. ಸೊ ಯು ಬಿ ಕ್ಲಿಯರ್, ಯು ಬಿ ಕ್ಲೆನ್ಸ್ಡ್, ಯು ಬಿ ಎನರ್ಜೈಸ್ಡ್, ಯು ಬಿ ಹೆಲ್ದಿ, ಯು ಬಿ ಆ್ಯಕ್ಟಿವ್. ಆ್ಯಂಡ್ ಆ ಕೀ ಬಂದು ಆಟೋಮ್ಯಾಟಿಕಲಿ, ಆ ಡೋರ್ ಬಂದು ಆಟೋಮ್ಯಾಟಿಕಲಿ ಸ್ಲೋ ಆಗಿ ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅದರ ಕಡೆಗೆ ನಾವು ನಡೆದಾಗ ಮಾತ್ರ ಆ ಕಡೆಯಿಂದನೂ ಎನರ್ಜಿ ಬಂದು ಪುಷ್ ಮಾಡೋದು ನಮ್ಮ ಕಡೆಗೆ. ಸೊ ಇಟ್ ಈಸ್ ಲೈಕ್ ನಾವು ಅಂದ್ಕೊಂಡಿರೋದು ಎರಡೂ ಏಕಕಾಲಕ್ಕೆ ಹತ್ತಿರ ಬರ್ತಾ ಹೋಗುತ್ತೆ. ನಮ್ಮ ಪಾಡಿಗೆ ನಾವು ಕೂತಿದ್ದಾಗ ಅದು ಬರೋದಿಲ್ಲ. ದೇರ್ ಹ್ಯಾಸ್ ಟು ಬಿ ಸಮ್ ಕೈಂಡ್ ಆಫ್ ಅಟ್ರಾಕ್ಷನ್, ಸೊ ಸಮ್ ಕೈಂಡ್ ಆಫ್ ಆ್ಯಕ್ಟಿವಿಟಿ. ಸೊ ಎರಡು ಕಡೆಯಿಂದ ಈಕ್ವಲ್ ಆಗಿ ಆ ಮೀಟಿಂಗ್ ಪಾಯಿಂಟ್ ಅಥವಾ ಮ್ಯಾನಿಫೆಸ್ಟೇಷನ್ ಪಾಯಿಂಟ್ಗೆ ಬರಬೇಕಾದ್ರೆ, ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ ಹೇಳ್ತಾ ಇರೋದು, ಜಸ್ಟ್ ಗೆಟ್ ರೆಡಿ, ಗೆಟ್ ಹೆಲ್ದಿ, ಲೈಕ್ ಪ್ರಿಪೇರ್ ಯೋರ್ ಸೆಲ್ಫ್ ಈ ಮ್ಯಾನಿಫೆಸ್ಟೇಷನನ್ನು ಅಥವಾ ನೀವು ಇದನ್ನು ಏನನ್ನು ಕೇಳ್ತಾ ಇದ್ದೀರಾ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಜಸ್ಟ್ ಬಿ ದೇರ್ ಆ್ಯಂಡ್ ಬಿ ರೆಡಿ ಟು ರಿಸೀವ್ ಅನ್ನೋ ಥರ. ದ ಲಾಸ್ಟ್ ಮೆಸೇಜ್ ಇಸ್ ಬಿ ಜೆಂಟಲ್ ವಿತ್ yourself. You are in this transitional period ಈ ಸಮಯದಲ್ಲಿ. ಗ್ರೂಪ್ ನಂಬರ್ 1 ಸ್ಟಾರ್ಟಿಂಗಿಂದ ಹೇಳಿದ ಹಾಗೆ, ಸೊ ಒಂದು ರೋಡಿಂದ ಅಥವಾ ಒಂದು ಏರಿಯಾಯಿಂದ ಅಥವಾ ಒಂದು ಸಿಚುವೇಶನಿಂದ ಅಥವಾ ಒಂದು ಫೇಸ್ ಆಫ್ ಯುವರ್ ಲೈಫಿಂದ ನೆಕ್ಸ್ಟ್ ಫೇಸ್ಗೆ ಯು ಆರ್ ಮೂವಿಂಗ್ ಸ್ಲೋಲಿ. ಸೊ ಇಮ್ಮಿಡಿಯೇಟಾಗಿ ನಿಮಗೆ ಗೊತ್ತಾಗದೇ ಇರ್ಬೋದು ಚೇಂಜಸ್ಸು, ಬಟ್ ಎನರ್ಜೆಟಿಕಲಿ ದೇರ್ ಆರ್ ಲಾಡ್ ಆಫ್ ಶಿಫ್ಟ್ಸ್ ಹ್ಯಾಪನಿಂಗ್, ಫಿಸಿಕಲಿ, ಮೆಂಟಲಿ, spiritually, energetically, in all way. So please be kind, please be gentle and take care of yourself. ನಿಮ್ಮ ಹೆಲ್ತನ್ನ, ನಿಮ್ಮ ಮೈಂಡನ್ನ, ನಿಮ್ಮ ಮನೇನ cleanse, clear and get ready to receive all, okay. And also ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡೋದು. ರಿಸೀವ್ ಅಂತ ಹೇಳಿ ನಾವು ಕೂತ್ಕೊಂಡು ಕನಸು ಕಾಣ್ತಾ ಇದ್ದರೆ ನಮ್ಮ ಕೆಲಸ ಆಗೋದಿಲ್ಲ. ನಾವೆಲ್ಲಾದರೂ ಹೋಗ್ಬೇಕಂತ ಅಂದರೆ ನಾವು ವಿಜುವಲೈಸ್ ಮಾಡಿಕೊಂಡು ಮೈಂಡಲ್ಲಿ 1000 ಸ್ಟೆಪ್ಸ್ ಆಯಿತು, 2000 ಸ್ಟೆಪ್ಸ್ ಆಯಿತು ಅಂದರೆ ನಾವು ಹೋಗೋ ಜಾಗಕ್ಕೆ ಹೋಗೋದಿಲ್ಲ. ಒಂದು ಹಂತಕ್ಕೆ ವಿಜುವಲೈಸೇಷನ್ ಈಸ್ ಓಕೆ, ಅದ್ರ ಜೊತೆಗೆ ನಾವು ಎದ್ದು ನಿಂತ್ಕೊಂಡು ನಮಗೆ ಬರ್ತಾ ಇರೋಂಥ ಇಂಟ್ಯೂಷನನ್ನು, ಡಿವೈನ್ ಗೈಡೆನ್ಸಸ್ನ ಫಾಲೋ ಮಾಡಿದಾಗ ಮಾತ್ರ ನಾವು ಎಲ್ಲಿ ತಲುಪಬೇಕು, ಎಲ್ಲಿ ಯಾವಾಗ ಯಾವ ಸಮಯದಲ್ಲಿ ನಾವು ಇರಬೇಕು ಅಲ್ಲಿ ಇರೋದಕ್ಕೆ ಸಾಧ್ಯ, ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಬಿಕಾಸ್ ಯೂನಿವರ್ಸ್ ಇಸ್ ಗ್ರ್ಯಾಂಟಿಂಗ್ ಸಮ್ ಕೈಂಡ್ ಆಫ್ ವಿಶ್. ಯಾವುದೋ ವಿಶ್ ಬಂದು ಗ್ರ್ಯಾಂಟ್ ಆಗ್ತಾ ಇರೋದು. ಆ್ಯಂಡ್ ಆಲ್ಸೋ ನಿಮ್ಮ ಟ್ರಾನ್ಸಿಷನಲ್ ಪೀರಿಯಡ್, ಲಾಡ್ ಆಫ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ನಿಮ್ಮ ಎನರ್ಜೆಟಿಕ್ ಫೀಲ್ಡಲ್ಲಿ. ಬಟ್ ಟೇಕ್ ಇಟ್ ಸ್ಲೋ, ಬಿ ಕೈಂಡ್, take a deep breath, relax and receive. Group number 1, lot of things ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಆಗ್ತಾ ಇರೋದು. ಐ ನೋ ವೆರಿ ಡೆನ್ಸ್ ರೀಡಿಂಗ್ ಇದು, ಯಾಕೆಂದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಲೆಫ್ಟ್ ರೈಟ್ ಸೆಂಟರ್ ಮೆಸೇಜಸ್ ಕೊಡ್ತಾಯಿದ್ರು. ಸೊ ಇಫ್ ಯು ವಾಂಟ್ ಟು ವಾಚ್ ಮತ್ತೆ ಎಂಟೈರ್ ರೀಡಿಂಗ್ನ ನೋಡಿ ಎಲ್ಲಿ ಯಾವ ಪಾಯಿಂಟು ಹೈಲೈಟ್ ಆಗ್ತಾ ಇದೆ ಅದನ್ನು ಕ್ಯಾಚ್ ಮಾಡಿಕೊಂಡು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಬಟ್ ಯುವರ್ ಸ್ಪಿರಿಚುವಲ್ ಫ್ಯಾಮಿಲಿ ಆ್ಯಕ್ಚುಲಿ ಟು ಟೆಲ್ ಗ್ರೂಪ್ ನಂಬರ್ 1 ದೇ ಆರ್ ಸೂಪರ್ ಎಕ್ಸೈಟೆಡ್, ಓಕೆ. ಸೊ ಅದಕ್ಕೆ ನಾನ್ ಸ್ಟಾಪ್ ಮೆಸೇಜ್ ಬಂದಿದ್ದು ನಿಮಗೆ. ದೇ ಆರ್ ಸೂಪರ್ ಎಕ್ಸೈಟೆಡ್, ಲೈಕ್ ದರ್ ಇಸ್ some kind of surprise or some kind of good secret open ಆಗ್ತಾ ಇರೋ ಥರ. with the key, with the cage, there is some kind of freedom. You are unlocking something, okay. So ನಿಮ್ಮ spiritual family ಬಂದು we want them to be ready ಅನ್ನೋ ಥರ. just prepare yourself, prepare your mind, prepare your place, prepare mentally, physically, spiritually to ಟ್ರಾನ್ಸಿಷನ್ ನೆಕ್ಸ್ಟ್ ಫೇಸ್ ಆಫ್ ಯುವರ್ ಲೈಫ್ಗೆ. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ ಗ್ರೂಪ್ ನಂಬರ್ 1. ಹೋಪ್ಫುಲಿ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಲವ್ ಯು ಆಲ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮೆಸೇಜಸ್ಸು, ನಿಮಗೆ ತಲುಪಬೇಕಾಗಿರುವಂಥ ಸಂದೇಶಗಳು. ಲೆಟ್ ಮಿ ಸ್ಟಾರ್ಟ್ ಬೈ ಟೆಲ್ಲಿಂಗ್ ಗ್ರೂಪ್ ನಂಬರ್ 2, ಲೈಕ್ ಆ ಎನರ್ಜಿ ಏನಿತ್ತು ಗ್ರೂಪ್ ನಂಬರ್ 1ಇಂದ ಇಟ್ ಈಸ್ ಕಂಟಿನ್ಯೂಯಿಂಗ್ ಅಂತ ಅನ್ನಿಸ್ತಾ ಇದೆ. ಲೈಕ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಗ್ರೂಪ್ ನಂಬರ್ 1 ಆಗಲಿ ನಿಮ್ಮದಾಗಲಿ, ದೇ ಆರ್ ಸೂಪರ್ ಎಕ್ಸೈಟೆಡ್ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ. ದಟ್ ಈಸ್ ದ ಫಸ್ಟ್ ಥಿಂಗ್ ಐ ವಾಂಟ್ ಟು ಟೆಲ್. ದೇ ಆರ್ ಹೈಲಿ ಇಂಟ್ರೆಸ್ಟೆಡ್ ನಿಮ್ಮ ಜೊತೆ ಇವತ್ತು ಕನೆಕ್ಟ್ ಆಗಬೇಕು, ಮಾತಾಡಬೇಕಂತ ಹೇಳಿ. ನೀವು ಗ್ರೂಪ್ ನಂಬರ್ 1 ನೋಡಿದ್ರೂ ಕೂಡ ಯು ವಿಲ್ ನೋ ದೇರ್ ವಾಸ್ ಅ ನಾನ್ ಸ್ಟಾಪ್ ಮೆಸೇಜ್. ದೇರ್ ವಾಸ್ ನೋ ಪಂಕ್ಚುವೇಷನ್, ಫುಲ್ ಸ್ಟಾಪ್ ಇಲ್ಲ, ಕಾಮ ಇಲ್ಲ, ನಥಿಂಗ್. ಲೈಕ್
ಟೋಟಲಿ ಒನ್ ಫುಲ್ ಸೆಂಟೆನ್ಸ್ 17-18 ಮಿನಿಟ್ಸ್ ಇರ್ಬೋದು ಅವ್ರ ರೀಡಿಂಗು. ಇಟ್ ವಾಸ್ ಒನ್ ಫುಲ್ ಸೆಂಟೆನ್ಸ್ ಅನ್ನೋ ಥರ ಅನ್ನಿಸ್ತಾ ಇತ್ತು. ಆ್ಯಂಡ್ ಆಲ್ಸೋ ಇಟ್ ಫೀಲ್ಸ್ ದ ಸೇಮ್ ವಿತ್ ಯು ಗ್ರೂಪ್ ನಂಬರ್ 2. ಲೈಕ್ ದೇರ್ ಇಸ್ ಸೋ ಮೆನಿ ಮೆಸೇಜಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಕೊಡಬೇಕಂತ ಅಂದ್ಕೊಳ್ತಾ ಇರೋದು. ಮೊದಲನೇದಾಗಿ ಅವ್ರು ಹೇಳ್ತಾ ಇರೋವಂಥದ್ದು ಡೋಂಟ್ ಸ್ಟಾಪ್, ಕೀಪ್ ಗೋಯಿಂಗ್ ಅಂತ ಹೇಳಿ. ನೀವು ಯಾರಾದರೂ ಏನಾದರೂ ಮಾಡ್ತಿದ್ರೆ ಅಥವಾ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ ಅದು ಅಂದ್ಕೊಂಡಿರೋ ಥರ ಆಗಿಲ್ಲ ಅಂದಿದ್ರೆ, ಅಥವಾ ಮೂಡ್ ಇಲ್ಲ, ಇನ್ಸ್ಪಿರೇಷನ್ ಇಲ್ಲ, ಮೋಟಿವೇಶನ್ ಇಲ್ಲ, ಸೊ ಫಾರ್ ಸಮ್ ರೀಸನ್ ನೀವು ಅದನ್ನು ಸ್ಟಾಪ್ ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ಸ್ಲೋ ಆಗಿದ್ದರೆ, ಅಥವಾ ಯು ಆರ್ ನಾಟ್ ಫಾಲೋಯಿಂಗ್ ಸಮಥಿಂಗ್ ಅಂತ ಅಂದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಡೋಂಟ್ ಸ್ಟಾಪ್, ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್ ಅಂತ ಹೇಳಿ. ದೇ ಆರ್ ಲೈಕ್ ಚಿಯರ್ ಲೀಡರ್ಸ್, ಪುಷಿಂಗ್ ಅಸ್, ಮೋಟಿವೇಟಿಂಗ್ ಅಸ್ ಈ ಪರ್ಟಿಕ್ಯುಲರ್ ವಿಚಾರನ ಫಾಲೋ ಮಾಡೋದಕ್ಕೆ. ಬಿಕಾಸ್ ಇಟ್ಸ್ ನಾಟ್, ಈ ಫೀಲಿಂಗ್ ಬಂದು, ಈ ಡಲ್ನೆಸ್ ಬಂದು, ಈ ಡಿಸಪಾಯಿಂಟ್ಮೆಂಟ್ ಅಥವಾ ಈ ಲೋ ಮೂಡ್ ಅಥವಾ ಲೋ ಎನರ್ಜಿ ಬಂದು ಇಟ್ ಈಸ್ ನಾಟ್ ಪರ್ಮನೆಂಟ್. ಕೀಪ್ ಗೋಯಿಂಗ್ ಫಾರ್ವರ್ಡ್ ಅಂತ ಹೇಳಿ. ದೇ ಆರ್ ಪುಷಿಂಗ್ ಅಸ್, ದೇ ಆರ್ ಚಿಯರಿಂಗ್ ಅಸ್. ಲೈಕ್ let's say you're in this running race, ಮತ್ತು ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 100 feet ಓಡಿದ್ರೆ you will be the first person to reach winning ಪೊಸಿಷನನ್ನು ಅಥವಾ ವಿನ್ನಿಂಗ್ ಪಾಯಿಂಟನ್ನ, ಬಟ್ ಯು ಆರ್ ಔಟ್ ಆಫ್ ಬ್ರೆತ್, ನನಗಿನ್ನಾಗಲ್ಲ, ಐ ಕೆನಾಟ್ ಮೂವ್ ಫಾರ್ವರ್ಡ್ ಅಂತ ಹೇಳಿ. ಸೊ ಎಂಟೈರ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ಇನ್ ಜನರಲ್ ಆಗಿ ನೀವು ಫಿಸಿಕಲ್ ಎಕ್ಸಾಂಪಲ್ ತೊಗೊಂಡಾಗ ನಿಮ್ಮ ಎಂಟೈರ್ ಫ್ಯಾಮಿಲಿ ಅಲ್ಲಿ ನಿಂತ್ಕೊಂಡು ಕಮ್ ಆನ್ ಯು ಕ್ಯಾನ್ ಡೂ ಇಟ್ ಅಂತ ದೇ ಆಲ್ ಗಿವ್ ದೇರ್ ಎನರ್ಜಿ ನಿಮಗೆ. ಜಸ್ಟ್ ರನ್, ಫೋಕಸ್ ಅಂತ ಹೇಳಿ. ಆಗೋಯ್ತು, ಇನ್ನೊಂದು ಸ್ವಲ್ಪ ಜಸ್ಟ್ ಪುಷ್ ಫಾರ್ವರ್ಡ್, ಇಟ್ ಈಸ್ ಆಲ್ಮೋಸ್ಟ್ ದೇರ್ ಅಂತ ಹೇಳಿ. ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್ ಗ್ರೂಪ್ ನಂಬರ್ 2 ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಯುವರ್ ಸ್ಪಿರಿಚುವಲ್ ಫ್ಯಾಮಿಲಿ ಇಸ್ ಸಪೋರ್ಟಿಂಗ್ ಯು, ಚಿಯರಿಂಗ್ ಯು, ಆ್ಯಂಡ್ ಅವರ ಎನರ್ಜಿನ ನಿಮಗೆ ಕೊಡ್ತಾ ಇರೋವಂಥದ್ದು. ನಿಮಗೆ ಬೇಜಾರಾದಾಗ ದೇ ಇಮ್ಮಿಡಿಯೇಟ್ಲಿ ಲಿಫ್ಟ್ ನಿಮ್ಮ ಎನರ್ಜಿನ, ನಿಮ್ಮ ಇನ್ಸ್ಪಿರೇಷನನ್ನು, ಅಥವಾ ಯಾವುದಾದ್ರೂ ವೀಡಿಯೋನ ನೋಡಬೇಕಂತ ಅನ್ನಿಸ್ಬೋದು. ಸಡನ್ನಾಗಿ ಯೂಟ್ಯೂಬಿಗೆ ಹೋದಾಗ ಯಾವುದೋ ಒಂದು ವೀಡಿಯೋ ನೋಡಿ ಸಡನ್ನಾಗಿ ಅದರಲ್ಲಿರೋ ಮೆಸೇಜಸ್ಸು ನಿಮಗೆ ರೆಸನೇಟ್ ಆಗ್ಬೋದು. ನೀವು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಸಿಗ್ಬೋದು, ಅಥವಾ ಈ ಥರ ಈ ರೀಡಿಂಗ್ ಮುಖಾಂತರ ನಿಮಗೆ ಉತ್ತರಗಳನ್ನ ಕೊಡ್ತಾ ಇರ್ಬೋದು. ಯಾವುದೋ ಒಂದು ವಿಧಾನದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇರೋದು, ಪುಷ್ ಮಾಡ್ತಾ ಇರೋದು, ಗೈಡ್ ಮಾಡ್ತಾ ಇರೋದು, ನಾವಿದ್ದೀವಿ ಅಂತ ಹೇಳ್ತಾ ಇರೋದು. ಸೊ ದೇರ್ ಆರ್ ಲಾಡ್ ಆಫ್ ಸೈನ್ಸ್ ಆ್ಯಂಡ್ ಸಿಂಬಲ್ಸ್ ಈ ಸಮಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ತಲುಪಿಸ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಫುಲ್ ಮೂನನ್ನು ತೋರಿಸ್ತಾ ಇರೋದು. ನೆಕ್ಸ್ಟ್ ಬರ್ತಾ ಇರೋವಂಥ ಫುಲ್ ಮೂನು ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಯಾವಾಗ ಅಂತ ಹೇಳಿ, 20th ಆದಮೇಲೆ ಇರ್ಬೋದು, 23rd 24th, ಐ ಆಮ್ ನಾಟ್ ಶ್ಯೂರ್. ಜಸ್ಟ್ ಚೆಕ್ ಯೋರ್ ಕ್ಯಾಲೆಂಡರ್. ಈ ಫುಲ್ ಮೂನ್ ಆದಮೇಲೆ ನಿಮ್ಮ ಎನರ್ಜಿ ಲೆವೆಲ್ಸು, ಅಥವಾ ಫುಲ್ ಮೂನ್ ಆಗ್ತಾ ದ ಕ್ಲೋಸರ್ ಯು ಮೂವ್ ಫುಲ್ ಮೂನಿಗೆ, ಯುವರ್ ಎನರ್ಜಿ ಈಸ್ ಗೋಯಿಂಗ್ ಟು ಫೀಲ್ ಮೋರ್ ಅಲರ್ಟ್ ಆ್ಯಂಡ್ ಆ್ಯಕ್ಟಿವ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇಟ್ಸ್ ಟೋಟಲಿ ಓಕೆ. ಮೇ ಬಿ ಪಾಸ್ಟ್ 1.5 months 2 monthsinದ ನಿಮ್ಮ ಎನರ್ಜಿ ಲೋ ಇದ್ದಿರ್ಬೋದು, ಮೋಟಿವೇಶನ್ ಕಡಿಮೆ ಇರ್ಬೋದು. ನೀವು ಏನೇ ಬರೆದ್ರೂ ನಾಳೆ ಇದನ್ನೆಲ್ಲ ಮಾಡ್ತೀನಿ ಅಂತ ಅದರಲ್ಲಿ ಬರೀ 5% 10% ಮಾಡ್ತಿರ್ಬೋದು. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಟ್ ಈಸ್ ಓಕೆ, ಇಟ್ ಈಸ್ ಆಲ್ ರೈಟ್. ಯಾವಾಗಲೂ ವಿನ್ ಆಗಬೇಕಂತಿಲ್ಲ, ಯಾವಾಗಲೂ ನಿಮ್ಮ ಟು ಡೂ ಲಿಸ್ಟಲ್ಲಿ ಇರೋ ಅಂಥ ಎಲ್ಲ 10 pointsನ್ನು ನೀವು ಮುಗಿಸ್ಬೇಕಾಗಿಲ್ಲ. ಸಮ್ಟೈಮ್ಸ್ ಯು ನೀಡ್ ಟು ರೆಸ್ಟ್, ಸಮ್ಟೈಮ್ಸ್ ಇಟ್ ಇಸ್ ಸ್ಲೋ. ರಾತ್ರಿ ಆಗುತ್ತೆ, ರಾತ್ರಿ ಆದಾಗ ನಾವು ವಿ ಕಾಂಟ್ ಡೂ ಮಚ್, ರೆಸ್ಟ್ ಮಾಡಲೇಬೇಕಾಗತ್ತೆ. ಥಿಂಗ್ಸ್ ವಿಲ್ ಬಿ ಸ್ಲೋ. ಸಮ್ಮರ್ ಬರುತ್ತೆ, ವಿಂಟರ್ ಬರುತ್ತೆ, ಇಟ್ ಈಸ್ ಲೈಕ್ ಸೀಸನ್, ಇಟ್ ಈಸ್ ಟೋಟ್ಲಿ ಫೈನ್ ಅಂತ ಹೇಳಿ. ದೇ ಆರ್ ಕಂಫರ್ಟಿಂಗ್ ಯು, ದೇ ಆರ್ ಸಪೋರ್ಟಿಂಗ್ ಯು, ಆ್ಯಂಡ್ ದೇ ಆರ್ ಟೆಲಿಂಗ್ ಯು ಗ್ರೂಪ್ ನಂಬರ್ 2 ಇಟ್ ಈಸ್ ಟೋಟ್ಲಿ ಆಲ್ ರೈಟ್. ನೀವು ಏನು ಪ್ರೋಗ್ರೆಸ್ ಆಗ್ತಿಲ್ಲ ಅಂತ ಅಂದ್ಕೊಂಡಿರ್ಬೋದು, ಬಟ್ ನಿಮಗೆ ಗೊತ್ತಿಲ್ಲ ನೀವೆಷ್ಟು ಪ್ರೋಗ್ರೆಸ್ ಮಾಡಿದ್ದೀರಾ ಎನರ್ಜೆಟಿಕಲಿ ಅಂತ ಹೇಳಿ. ಯು ಆರ್ ಬಿಕಮ್ ಮೋರ್ ಪೇಷಂಟ್, ಮೋರ್ ಕನ್ಸಿಡ್ರೇಟ್, ಮೋರ್ ರೆಸ್ಪಾನ್ಸಿಬಲ್ ನೀವು ನಡೆದು ಬಂದಂಥ ದಾರಿನಲ್ಲಿ. ಸೊ ಯುವರ್ ಸ್ಪಿರಿಚುವಲ್ ಫ್ಯಾಮಿಲಿ ಸೋ ಪ್ರೌಡ್ ಆಫ್ ಯು. ಆ್ಯಂಡ್ ನಿಮಗೆ ಹೇಳ್ತಾ ಇರೋವಂಥದ್ದು ಇವತ್ತು ಈ ರೀಡಿಂಗ್ ಮುಖಾಂತರ ಇಟ್ಸ್ ಟೋಟ್ಲಿ ಆಲ್ ರೈಟ್. ಟೇಕ್ ಇಟ್ ಸ್ಲೋ. ನಿಮ್ಮ ಎನರ್ಜಿ, ನಿಮ್ಮ ಇಂಟ್ರೆಸ್ಟು, ನಿಮ್ಮ ಪ್ಯಾಷನ್ನು, ಎವ್ರಿಥಿಂಗ್ ವಿಲ್ ಬಿ ಬ್ಯಾಕ್ ಆ್ಯಂಡ್ ವಿಲ್ ಬಿ ಸ್ಟೇಬಲೈಸ್. ಜಸ್ಟ್ ಟೇಕ್ ಇಟ್ ಸ್ಲೋ. ಸೊ ದಟ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಡೀಪ್ ಲೆಂದಿ ಮೆಸೇಜ್ ನಿಮಗೆ ಬರ್ತಾ ಇರೋವಂಥದ್ದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಸೊ ಐ ಕ್ಯಾನ್ ಫೀಲ್ ಆ ಕನ್ಸರ್ನ್, ಆ ಲವ್, ಅವರ ಇಂಟ್ರೆಸ್ಟು, ನೀವು ಬೆಳಿಬೇಕು ಅನ್ನೋಂಥ ಆ ಉತ್ಸಾಹ. ದೇ ವಾಂಟ್ ಯು ಟು ಬಿ ಹ್ಯಾಪಿ. ಯು ಆರ್ ಬಿಲ್ಡಿಂಗ್ ಸಮಥಿಂಗ್, ಯು ಆರ್ ಕ್ರಿಯೇಟಿಂಗ್ ಸಮಥಿಂಗ್. ಗ್ರೂಪ್ ನಂಬರ್ 2 ಬಿಸ್ನೆಸ್ ಇರ್ಬೋದು, ಅಥವಾ ನೀವು ಆಲ್ರೆಡಿ ಬಿಸ್ನೆಸ್ಸಲ್ಲಿ ಇರ್ಬೋದು, ಅಥವಾ ನೀವು ಕೆಲಸಕ್ಕೆ ಹೋಗ್ತಿದ್ರೆ ಸೈಡ್ ಬಿಸ್ನೆಸ್ ಏನಾದರೂ ಮಾಡಬೇಕಂತ ಅಂದ್ಕೊಂಡಿರ್ಬೋದು, ಅಥವಾ ಫ್ಯಾಮಿಲಿ ಸಿಚುವೇಷನಲ್ಲಿ ಸ್ಟೆಬಿಲಿಟಿ ಬೇಕಂತ
ಅಂದ್ಕೊಂಡಿರ್ಬೋದು, ಅಥವಾ ಇತ್ತೀಚೆಗೆ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗ್ತಿರ್ಬೋದು. ಇನ್ ಸಮ್ ವೇ ಇಟ್ ಫೀಲ್ಸ್ ಲೈಕ್ ಯು ಆರ್ ಲುಕಿಂಗ್ ಫಾರ್ ಸ್ಟೆಬಿಲಿಟಿ, ಹಾರ್ಮನಿ, ಸ್ವಲ್ಪ ಪೀಸ್ ಆಫ್ ಮೈಂಡ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಟ್ ಇಸ್ ಟೋಟಲಿ ಪಾಸಿಬಲ್ ಆ್ಯಸ್ ಆಫ್ ನೌ. ಜಸ್ಟ್ ಸ್ಟೇ ಸ್ಟ್ರಾಂಗ್ ಆ್ಯಂಡ್ ಕೀಪ್ ಗೋಯಿಂಗ್ ಅಂತ ಹೇಳಿ. ವಿ ಹ್ಯಾವ್ ಸ್ಟಾರ್ ಕಾರ್ಡ್. ದಿಸ್ ಇಸ್ ಕೈಂಡ್ ಆಫ್ ವಿಶ್ ಫುಲ್ಫಿಲ್. ಗ್ರೂಪ್ ನಂಬರ್ 1ಗೂ ವಿಶ್ ಫುಲ್ಫಿಲ್ಮೆಂಟ್ ಬಗ್ಗೆ ಮಾತಾಡ್ತಿದ್ರು. ವಿ ಹ್ಯಾವ್ ದ ಸ್ಟಾರ್ ಕಾರ್ಡ್ ಹಿಯರ್. ನೀವು ವಿಶ್ ಮಾಡ್ತಾ ಇರೋದು, ನೀವು ಕೇಳ್ಕೊಳ್ತಾ ಇರೋದು, ನೀವು ಪ್ರೇ ಮಾಡ್ತಾ ಇರೋವಂಥದ್ದು, ಇಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್. ಸ್ಲೋ ಪ್ರೋಗ್ರೆಸ್ ಇದ್ರೂ ಪರವಾಗಿಲ್ಲ, ಯಾಕೆಂದರೆ ನೀವು ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋದು ಲಾಂಗ್ ಟರ್ಮ್ ಸಕ್ಸಸ್, ಲಾಂಗ್ ಟರ್ಮ್ ಪ್ರೋಗ್ರೆಸ್, ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಫ್ರೀಡಮ್, ಲಾಂಗ್ ಟರ್ಮ್ ರಿಲೇಷನ್ಶಿಪ್ಸ್. ಸೊ ಅದರ ಫೌಂಡೇಶನ್ನು ಕೂಡ ಸ್ಟ್ರಾಂಗ್ ಆಗೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸ್ವಲ್ಪ ಸ್ವಲ್ಪ ಡಲ್, ಸ್ವಲ್ಪ ಡ್ರ್ಯಾಗ್ ಆಗ್ತಾ ಇರೋದು, ಲೋ ಆನ್ ಎನರ್ಜಿ, ಇಟ್ ಇಸ್ ಟೋಟಲಿ ಆಲ್ ರೈಟ್. ಯು ವಿಲ್ ಬಿ ಫೈನ್, ಯು ವಿಲ್ ಬಿ ಬ್ಯಾಕ್ ಇನ್ ದ ಗೇಮ್. ಸ್ವಲ್ಪ ಕಂಟಿನ್ಯೂ ಪುಷಿಂಗ್ ಯೋರ್ ಸೆಲ್ಫ್ ಅಂತ ಹೇಳ್ತಾ ಇರೋದು. ಯಾಕೆಂದರೆ ಅಂಡರ್ನೀತ್ ದ ಕಾರ್ಡ್, ಈ ಡೆಕ್ ಕೆಳಗಡೆ ಇರೋವಂಥದ್ದು, ದಿಸ್ ಈಸ್ ದ ಗುಡ್ ಲಕ್ ಕಾರ್ಡ್. This is the card of good luck, four-leaf clover. It's a good luck card. So definitely ನಾವು ಅಂದ್ಕೊಂಡಿರೋ ಅಷ್ಟು ಹಾರಿಬಲ್ ಅಥವಾ ಹೋಪ್ಲೆಸ್ ಇಲ್ಲ ಈ ಸಿಚುವೇಶನ್ನು ಅಂತ ಹೇಳ್ತಾ ಇರೋದು. ಯಾಕೆಂದರೆ ನಾವು ಪ್ರಾಬ್ಲಮ್ ಮಧ್ಯದಲ್ಲಿ ನಿಂತ್ಕೊಂಡು ನೋಡಿದಾಗ ಎಲ್ಲ ಕಡೆನೂ ಪ್ರಾಬ್ಲಮೇ ಕಾಣೋದು. ಸೊ ಸ್ವಲ್ಪ ನಮ್ಮ ಆ್ಯಂಗಲ್ನ ಚೇಂಜ್ ಮಾಡಿದಾಗ, ಅಥವಾ ಪ್ರಾಬ್ಲಮ್ಸಿಂದ ಮೇಲೆ ನಿಂತ್ಕೊಂಡು ಒಂದು 10ನೇ ಫ್ಲೋರಲ್ಲಿ ನಿಂತ್ಕೊಂಡು ನಮ್ಮ ಪ್ರಾಬ್ಲಮ್ನ ನೋಡಿದಾಗ, ಇಟ್ ಮೇ ನಾಟ್ ಬಿ ದ್ಯಾಟ್ ಕ್ರೇಜಿ ಆರ್ ದ್ಯಾಟ್ ಫಿಯರ್ಫುಲ್. ನಾವು ಅಷ್ಟು ಹತ್ತಿರದಲ್ಲಿ ನಿಂತ್ಕೊಂಡು ನೋಡ್ತಿದ್ರಿಂದ ಆ ಪ್ರಾಬ್ಲಮ್ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದ್ದಿದ್ದು. ಇಟ್ ಈಸ್ ಓಕೆ. ಸೊ ಸ್ವಲ್ಪ ನಮ್ಮ ಮೈಂಡ್ ಸೆಟ್ಟನ್ನು, ನಮ್ಮ ಎನರ್ಜಿನ ಶಿಫ್ಟ್ ಮಾಡೋಣ, ಒನ್ ಸ್ಟೆಪ್ ಅಟ್ ಅ ಟೈಮ್ ತೊಗೊಳ್ಳೋಣ. ಲೈಕ್ ಸ್ಲೋ ಆಗಿ ಹೋಗ್ತಿದ್ರು ಪರವಾಗಿಲ್ಲ, ಆ್ಯಸ್ ಲಾಂಗ್ ಆ್ಯಸ್ ನಾವು ವಿ ಡೋಂಟ್ ಕ್ವಿಟ್. ನಾವು ಆಗಲ್ಲ ಅಂಥೇಳಿ ಕಂಪ್ಲೀಟಾಗಿ ನಾವು ಕ್ವಿಟ್ ಎಲ್ಲಿ ತನಕ ಮಾಡೋದಿಲ್ಲ, ಅಲ್ಲಿ ತನಕ ಯುವರ್ ಸಕ್ಸಸ್ ರೇಟ್ ಇಸ್ ವೆರಿ ವೆರಿ ಹೈ. ಆಲ್ ರೈಟ್. ತುಂಬ ಜನ ಭೂಮಿ ಮೇಲೆ ಕಂಟಿನ್ಯೂ ಮಾಡೋದಿಲ್ಲ. ದೇರ್ ವಿಲ್ ಬಿ ನೋ ಡಿಸಿಪ್ಲಿನ್, ಅಥವಾ ಅಂದ್ಕೊಳ್ತಾರೆ ಬಟ್ ತೊಗೊಳ್ಬೇಕಾಗಿರುವಂಥ ಆ್ಯಕ್ಷನ್ಸು, ಸ್ಟೆಪ್ಸ್ ತೊಗೊಳ್ಳೋದಿಲ್ಲ, ಅಥವಾ ಸ್ವಲ್ಪ ಪ್ರಾಬ್ಲಮ್ ಬಂದ ತಕ್ಷಣ ಅದನ್ನು ಅಲ್ಲೇ ಬಿಟ್ಬಿಟ್ಟು ಅಷ್ಟೇ ಇನ್ನಾಗಲ್ಲ ಅಂತ ಹೇಳಿ ಕೈ ಎತ್ಬಿಡ್ತಾರೆ. ಸೊ ದೇರ್ ಇಸ್ ನೋ ಸಕ್ಸಸ್ ಅಟ್ ಆಲ್, ದೇರ್ ಇಸ್ ಝೀರೋ ರೇಟ್ ಆಫ್ ಸಕ್ಸಸ್. ಬಟ್ ಯಾರು ಸ್ವಲ್ಪ ನಾನು ಪುಷ್ ಮಾಡ್ತೀನಿ, ನಿಧಾನ ಆದರೂ ಪರವಾಗಿಲ್ಲ, ನಾನು ಪೇಷನ್ಸಾಗಿ ಕಾಯ್ತೀನಿ ಅಂತ ಹೇಳಿ ವೆನ್ ದೇ ಕಮ್ಮಿಟ್, ವೆನ್ ದೇ ಪ್ರಾಮಿಸ್, ವೆನ್ ದೇ ಕಮ್ಮಿಟ್, ಮತ್ತು ಡೆಡಿಕೇಟೆಡ್ ಆಗಿ ಯಾರು ಈ ದಾರಿನಲ್ಲಿ ನಡೀತಾರೆ ಅವ್ರಿಗೆ ಮಾತ್ರನೇ ಸಕ್ಸಸ್ ಅಂತ ಬರೋದು. ಇಟ್ ಟೇಕ್ಸ್ ಅ ಲಾಟ್ ಆಫ್ ಪೇಷನ್ಸ್, ಹಾರ್ಡ್ ವರ್ಕ್, ಡೆಡಿಕೇಶನ್ ಆ್ಯಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್, ಮೋಟಿವೇಶನ್. ನಮ್ಮನ್ನು ನಾವು ಪುಷ್ ಮಾಡೋದು ಎಷ್ಟೊಂದು ಸಲ. ಮತ್ತು ಹೊರಗಡೆ ಯಾರು ಏನೇ ಹೇಳಿದ್ರು ಲೈಕ್ ವಿ ಡೋಂಟ್ ಫಾಲ್. ಯಾರಾದರೂ ಏನಾದರೂ ನಮ್ಮನ್ನ ಟ್ರೈ ಟು ಪುಲ್ ಅಸ್ ಡೌನ್, ಅಥವಾ ನೆಗೆಟಿವ್ ಆಗಿ ಏನಾದರೂ ಹೇಳಿದ್ರೆ ನಮಗೆ ನಂಬಿಕೆ ಇದೆ ನಾವು ನಡೀತಾ ಇರೋ ದಾರಿನಲ್ಲಿ ಅಂತ ಹೇಳಿ, ವೆನ್ ವಿ ಮೂವ್ ಫಾರ್ವರ್ಡ್ ವಿತ್ ಫುಲ್ ಆಫ್ ಹೋಪ್ ಆ್ಯಂಡ್ ಕ್ಲಾರಿಟಿ ಆ್ಯಂಡ್ ವಿತ್ ಸೋ ಮಚ್ ಆಫ್ ಲವ್ ನಾವು ನಡೀತಾ ಇರೋವಂಥ ದಾರಿನಲ್ಲಿ, ಅಥವಾ ನಾವು ಅಚೀವ್ ಮಾಡಬೇಕಂತ ಅಂದ್ಕೊಳ್ತಾ ಇರೋ ಗೋಲಲ್ಲಿ, ನೋಬಡಿ ಕ್ಯಾನ್ ಸ್ಟಾಪ್ ಅಸ್. ಆ್ಯಂಡ್ ಯೂನಿವರ್ಸ್ ಬಂದು ನಮ್ಮ ಜೊತೆ ನಿಂತ್ಕೊಳ್ಳೋದು ಯಾವಾಗ ನಾವು ನಮ್ಮ ಜೊತೆ ನಾವು ನಿಂತ್ಕೊಳ್ತೀವಿ. ಸೊ ದೆರ್ ಇಸ್ ದಿಸ್ ಬ್ಯೂಟಿಫುಲ್ ಸೇಯಿಂಗ್, ನಾನು ಎಷ್ಟೊಂದು ಸಲ ಹೇಳಿದ್ದೀನಿ ಚಾನಲಲ್ಲಿ, ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಸ್ ಅಂತ ಹೇಳಿ. ದೇವ್ರು ಸಪೋರ್ಟ್ ಮಾಡೋದು ಯಾರು ಅವರಿಗೆ ಅವರು ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಳ್ತಾರೆ, ಅವ್ರಿಗೆ ಮಾತ್ರ. ಯಾಕೆಂದರೆ ನಾವು ಸೋಫಾನಲ್ಲಿ ಕೂತ್ಕೊಂಡು, ಕಾರ್ನರಲ್ಲಿ ಕೂತ್ಕೊಂಡು 1000 ಹೇಳ್ಬೋದು, ಬಟ್ ಯಾವಾಗ ನಾವು ಎದ್ದು ನಿಂತ್ಕೊಳ್ತೀವಿ, ಇಲ್ಲ ಅದೇನಾಗಲಿ ನಾನು ಈ ದಾರಿನಲ್ಲಿ ನಡೀತೀನಿ ಅಂತ ಹೇಳಿ, ದಟ್ ಈಸ್ ವೆನ್ ದೇವರು ನಮ್ಮ ಜೊತೆ ಕೈ ಜೋಡಿಸೋದು. ನಾವು ಕೈಯೇ ಎತ್ತಲಿಲ್ಲ ಅಂತಂದರೆ ಎಲ್ಲಿ ಜೋಡಿಸ್ತಾರೆ? ದೇರ್ ಹ್ಯಾಸ್ ಟು ಬಿ ಮ್ಯೂಚುವಲ್ ಮೂವ್ಮೆಂಟ್, ರಿದಮಿಕ್ ಮೂವ್ಮೆಂಟ್ ಯೂನಿವರ್ಸ್ ಜೊತೆ. ನಾವು ಫಸ್ಟ್ ಹೆಜ್ಜೆ ಇಟ್ಟಾಗ ಯೂನಿವರ್ಸ್ ನಮ್ಮ ಜೊತೆ ಹೆಜ್ಜೆ ಇಡೋದು, ನಾವು ಕೈ ಎತ್ತಿದಾಗ ಯೂನಿವರ್ಸನ್ನು ಕೈ ಎತ್ತಿ ಆ ಚಪ್ಪಾಳೆ ತಟ್ಟೋದಕ್ಕೆ ನಿಂತ್ಕೊಳ್ಳೋದು. ಸೊ ದ್ಯಾಟ್ ಈಸ್ ವಾಟ್ ಯೂನಿವರ್ಸ್ ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತು ನಿಮಗೆ ಹೇಳ್ತಾ ಇರೋದು. ಜಸ್ಟ್ ಕೀಪ್ ಗೋಯಿಂಗ್, ಡೋಂಟ್ ಕ್ವಿಟ್. ಯಾಕೆಂದರೆ ನಿಮಗೂ ಗೊತ್ತು, ಇಟ್ ಈಸ್ ಪಾಸಿಬಲ್. ಸ್ಲೋ ಇದ್ರೂ ನಥಿಂಗ್ ಈಸ್ ಇಂಪಾಸಿಬಲ್. ನೀವು ಯಾವುದನ್ನು ಅಚೀವ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಇಟ್ ಜಸ್ಟ್ takes a lot of patience and dedication. 6 of swords. Definitely ನಿಮ್ಮ ಎನರ್ಜಿ ಲೋ ಇದ್ದಿರ್ಬೋದು, ಓವರ್ ಥಿಂಕಿಂಗ್ ಅಥವಾ ವರಿಯಿಂಗ್, ಲೈಕ್ ಲಾಟ್ ಆಫ್ ಟೆನ್ಷನ್ ಅನ್ನೋ ಥರ. ಬಟ್ ಯೂನಿವರ್ಸ್, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಟ್ಸ್ ಆಲ್ ರೈಟ್. ಲೈಕ್ ಆ ಓವರ್ ಥಿಂಕಿಂಗು ಅಥವಾ ಆ ನೆಗೆಟಿವಿಟಿ, ಇಟ್ ಈಸ್ ಆಲ್ ಗೋಯಿಂಗ್ ಟು ಬಿ ಆಲ್ ರೈಟ್. ಆ ಬ್ಯಾಲೆನ್ಸ್ಗೆ ಮತ್ತೆ ಬರ್ತಾ ಇರೋದು. ಅಗೇನ್ ಗ್ರೂಪ್ ನಂಬರ್ 1ಗೂ ಫೆಮಿನನ್ ಎನರ್ಜಿ, ಗಾಡೆಸ್ ಎನರ್ಜಿ, ಡಿವೈನ್ ಫೆಮಿನನ್ ಎನರ್ಜಿ ವಾಸ್ ವೆರಿ ವೆರಿ ಸ್ಟ್ರಾಂಗ್. ನಿಮ್ಮ ಗ್ರೂಪ್ಗೂ
ಅಷ್ಟೇ. ಟೈಗರ್ ಫಾರ್ ಮೀ ಈಸ್ ಡಿವೈನ್ ಫೆಮಿನನ್ ಎನರ್ಜಿ ಆ್ಯಂಡ್ ಆಲ್ಸೋ ಹಿಂದ್ಗಡೆ ಆರೆಂಜ್ ಮತ್ತು ರೆಡ್ ಆ್ಯಂಡ್ ಪಿಂಕ್ ಆ್ಯಂಡ್ ದೆರ್ ಇಸ್ ಅ ಗ್ಲೋ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಫುಲ್ ಮೂನ್ ಆ್ಯಂಡ್ ದಿಸ್ ಇಸ್ ಸ್ಟ್ರೆಂತ್ ಕಾರ್ಡ್ ಆ್ಯಂಡ್ ಆಲ್ಸೋ ವೈಟ್ ಟೈಗರ್. ಅ ಲಾಡ್ ಆಫ್ ಬ್ಯಾಲೆನ್ಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥದ್ದು. ಇಫ್ ಯು ಹ್ಯಾವ್ ಫೆಲ್ಟ್ ಔಟ್ ಆಫ್ ಬ್ಯಾಲೆನ್ಸ್ ನಿಮ್ಮ ಲೈಫಲ್ಲಿ, ದ ಬ್ಯಾಲೆನ್ಸ್ ಇಸ್ ಕಮಿಂಗ್ ಬ್ಯಾಕ್. ಆ್ಯಂಡ್ ಆಲ್ಸೋ ದೆರ್ ಇಸ್ ದಿಸ್ ವೈಟ್ ಟೈಗರ್ ಲೈಕ್ ನಿಮ್ಮ ಕಡೆಗೆ ನಡ್ಕೊಂಡು ಬರ್ತಾ ಇರೋ ಥರ ಇದೆ. ಆ್ಯಂಡ್ ವೈಟ್ ಟೈಗರ್ ಇಸ್ ಫೆಮಿನನ್, ಗಾಡೆಸ್ ಎನರ್ಜಿ, ದ ಮ್ಯಾನಿಫೆಸ್ಟೇಷನ್, ದ ಶಕ್ತಿ, ದ ಮೂವ್ಮೆಂಟ್. ಸೊ ನೀವು ಆಲ್ಸೋ ನಾವು ಹೇಳ್ದಂಗೆ ನೀವು ಮೊದಲನೇ ಹೆಜ್ಜೆ ಇಟ್ಟಾಗ ಯೂನಿವರ್ಸ್ ನಿಮ್ಮ ಜೊತೆಗೆ ಹೆಜ್ಜೆ ಇಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ನಿಂತಾಗ ಯೂನಿವರ್ಸು ನಿಂತೋಗುತ್ತೆ, ಎನರ್ಜೀಸ್ ನಿಂತೋಗುತ್ತೆ. ಸೊ ಯು ಹ್ಯಾವ್ ದ ಕೆಪಾಸಿಟಿ ಎನರ್ಜೀಸ್ನ ಇನ್ವೈಟ್ ಮಾಡೋದಕ್ಕೆ ನೀವು ಮಾಡ್ತಾ ಇರೋವಂಥ ಕೆಲಸದಲ್ಲಿ. ಸೊ ಹೌ ಡು ಯು ಇನ್ವೈಟ್? ಸೊ ಯು ಟೇಕಿಂಗ್ ದ ಸ್ಟೆಪ್ಸ್ ಆ್ಯಂಡ್ ನಾಟ್ ಗಿವಿಂಗ್ ಅಪ್. ಓಕೆ, ಸೊ ದ್ಯಾಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ನಿಮಗೆ ಕ್ವೀನ್ ಆಫ್ ವಾಂಡ್ಸ್, ಯಾ, ಡೋಂಟ್ ಸ್ಟಾಪ್ your shine, your light, your love. ಸ್ವಲ್ಪ ಲೋ ಆದರೂ ಪರವಾಗಿಲ್ಲ, ರೆಸ್ಟ್ ತೊಗೊಳ್ಳೋಣ, ಬಟ್ ಲೆಟ್ಸ್ ನಾಟ್ ಕ್ವಿಟ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ಆಲ್ಸೋ ಟೇಕ್ ಅ ಬ್ರೇಕ್, ಡೋಂಟ್ ಬಿ ಹಾರ್ಡ್. ಲುಕ್ಸ್ ಲೈಕ್ ನೀವು ಸ್ವಲ್ಪ ಸೀರಿಯಸ್ ಆಗಿರೋ ಥರ ಇದೆ ಲೈಫಲ್ಲಿ, ಲೈಕ್ ಯು ಹ್ಯಾವ್ ಬಿಕಮ್ ವೆರಿ ಸೀರಿಯಸ್. ಯಾಕೆ ಹಿಂಗೆ, ಯಾಕೆ ಹಂಗೆ, ಯಾಕೆ ಇದಾಗ್ತಾ ಇದೆ, ಯಾಕೆ ನನ್ನ ಎಮೋಷನ್ಸ್ ಹಿಂಗಾಗಿದೆ, ನನ್ನ ಕೈಲಿ ಇದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ವಾ, ಎಷ್ಟು ಸಲ ನಾನು ಇದನ್ನೇ ಕಲಿಯೋದು, ಎಷ್ಟು ಸಲ ಯೂನಿವರ್ಸ್ ಕಳಿಸಿದ ಲೆಸನ್ಸ್ನೇ ನನಗೆ ಕಳಿಸ್ತಾ ಇದೆ. ಸೊ ಐ ಕ್ಯಾನ್ ಕೈಂಡ್ ಆಫ್ ಹಿಯರ್ ಕಂಪ್ಲೇನ್ ಲೈಕ್ ವೈ ಅಂತ ಹೇಳಿ ಎಷ್ಟೊಂದು ಕಂಪ್ಲೇಂಟ್ಸ್ ಕೇಳ್ತಾ ಇರೋ ಥರ ಇದೆ, ಅಥವಾ ಬ್ಲೇಮ್ ಮಾಡ್ತಾ ಇರೋ ಥರ ಇದೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಟ್ ಇಸ್ ಟೋಟ್ಲಿ ಫೈನ್. ಯಾಕೆಂದರೆ ಕೆಲವೊಂದು ಸಲ ಎನರ್ಜೀಸ್ ಬಂದು ತುಂಬ ಲೋ ಇದ್ದಾಗ ನಾವು ಎಲ್ಲನೂ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ನಾವು ಪ್ರಶ್ನೆ ಮಾಡಿದ ಮಾತ್ರಕ್ಕೆ ನಾವು ಕೇಪಬಲ್ ಅಲ್ಲ ಅಂತ ಅಲ್ಲ. ಇಟ್ ಈಸ್ ಜಸ್ಟ್ ದ್ಯಾಟ್ ಈ ಸಮಯದಲ್ಲಿ ನಮಗೆ ಅರ್ಥ ಆಗ್ತಿಲ್ಲ. ಸೊ ಹಾಗಾಗಿ ನಾವು ಎಲ್ಲನೂ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಪ್ರಶ್ನೆ ಮಾಡೋದು ತಪ್ಪಲ್ಲ, ಬಟ್ ಯಾವಾಗ ನಾವು ಪ್ರಶ್ನೆನಲ್ಲೇ ಕೂತ್ಕೊಂಡು ಬಿಡ್ತೀವಿ, ಮುಂದೆ ಹೋಗ್ದಿರಾ ಪ್ಯಾರಲೈಸ್ಡ್ ಆಗಿರೋ ಥರ ಇನ್ನು ಜೀವನ ಇಷ್ಟೇ ಅಂತ ಹೇಳಿ. ಸೊ ದ್ಯಾಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಇಟ್ ಈಸ್ ಟೋಟ್ಲಿ fine, you are in control, you have the capacity, you are talented, you are smart, you are charismatic, you are powerful, you are kind of goddess energy, you radiate this golden energy. So ಬೇಸಿಕ್ಲಿ ನಿಮ್ಮನ್ನ ಪ್ರೇಸ್ ಮಾಡಿ ನಿಮ್ಮನ್ನು ಈ ಟ್ರ್ಯಾಕಲ್ಲಿ ಹಿಡಿದಿಡೋ ಥರ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಯು ಆರ್ ಟೋಟಲಿ ಕೇಪಬಲ್. ನೀವೇನನ್ನ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಬಿಕಾಸ್ ವಿ ಹ್ಯಾವ್ 10 of cups. ದಿಸ್ ಇಸ್ ದ ಅಲ್ಟಿಮೇಟ್ ಸಕ್ಸಸ್, ಅಲ್ಟಿಮೇಟ್ ಮನಿ ಮ್ಯಾನಿಫೆಸ್ಟೇಷನ್, ಅಲ್ಟಿಮೇಟ್ ಸ್ಟೆಬಿಲಿಟಿ ಜೀವನದಲ್ಲಿ. ಆ ಸ್ಟೆಬಿಲಿಟಿಗೋಸ್ಕರ ನೀವು ವೇಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ದರ್ ಇಸ್ ಲಾಟ್ ಆಫ್ ಸ್ಟೆಬಿಲಿಟಿ. ಆ್ಯಂಡ್ ಆಲ್ಸೋ ಕೆಳಗಡೆ ಇರುವಂಥ ಕಾರ್ಡು ಡೆಕ್ ಕೆಳಗಡೆ ಏಸ್ ಆಫ್ ಕಪ್ಸ್. ಸೊ ಏಸ್ ಆಫ್ ಕಪ್ಸ್ ಅಗೇನ್ ದರ್ ಇಸ್ ದಿಸ್ ಆಫರ್. ಆ್ಯಂಡ್ ಆಲ್ಸೋ ಆಫರ್ ಅನ್ನೋದಕ್ಕಿಂತ ಈ ಕಾರ್ಡ್ ಮುಖಾಂತರ ಬರ್ತಾ ಇರೋದು ನಿಮ್ಮ ಎನರ್ಜಿ, ನಿಮ್ಮ ಮೂಡು, ನಿಮ್ಮ ಮೋಟಿವೇಶನ್, ನಿಮ್ಮ ಪ್ಯಾಷನ್ ಮತ್ತೆ ಲಿಫ್ಟ್ ಆಗ್ತಾ ಇರೋವಂಥದ್ದು, ನಿಮ್ಮ ಎಮೋಷನ್ಸ್ ಲಿಫ್ಟ್ ಆಗ್ತಾ ಇರೋವಂಥದ್ದು. ಆ್ಯಂಡ್ ಯು ಆರ್ ರೀಗೇನಿಂಗ್ ಯುವರ್ ಎನರ್ಜಿ. ನಿಮ್ಮ ಲಾಸ್ಟ್ ಎನರ್ಜಿ ಸ್ವಲ್ಪ ಕಳೆದು ಹೋಗಿರೋ ಥರ ಅನ್ನಿಸ್ತಿದ್ರೆ ಯು ಆರ್ ರೀಗೇನಿಂಗ್ ನಿಮ್ಮ ಎನರ್ಜಿನ, ಯು ಆರ್ ರೀಗೇನಿಂಗ್ ನಿಮ್ಮ ಬ್ಯಾಲೆನ್ಸ್ನ, ಯು ಆರ್ ರೀಗೇನಿಂಗ್ ನಿಮ್ಮ ಇನ್ಸ್ಪಿರೇಷನನ್ನು, ನಿಮ್ಮ ಮೋಟಿವೇಶನನ್ನು, ಮತ್ತು ಮುಂದೆ ಸ್ಟ್ರಾಂಗಾಗಿ ಹೋಗೋದಕ್ಕೆ ಬೇಕಾಗಿರುವಂಥ ಸ್ಟ್ರೆಂತ್ನ ಯು ಆರ್ ರೀಗೇನಿಂಗ್ ಯುವರ್ ಬ್ಯಾಲೆನ್ಸ್. ಗ್ರೂಪ್ ನಂಬರ್ 2, actually you are unstoppable. Nothing can stop you, but ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ they just wanted to reconfirm ನಿಮಗೆ ಎಸ್ ಯು ಕ್ಯಾನ್ ಡೂ ಇಟ್ ಅಂತ ಹೇಳಿ, ಎಸ್ ಇಟ್ ಇಸ್ ಪಾಸಿಬಲ್ ಅಂತ ಹೇಳಿ, ಎಸ್ ಯು ಆರ್ ಸ್ಮಾರ್ಟ್, ಯು ಆರ್ ಕೇಪಬಲ್, ಯು ಆರ್ ವರ್ತ್ ಇಟ್ ಅಂತ ಹೇಳಿ. ಆ್ಯಂಡ್ ದೇ ವಾಂಟ್ ಟು ಲೆಟ್ ಯು ನೋ ನೀವು ಏನನ್ನು ಬಯಸ್ತಾ ಇದ್ದೀರಾ ಅದು ಕೂಡ ನಿಮ್ಮನ್ನು ಬಯಸ್ತಾ ಇರುವಂಥದ್ದು. ಸೊ ಇಟ್ಸ್ ಅ ಮ್ಯೂಚುವಲ್ ಟ್ಯಾಂಗೋ ಡಾನ್ಸ್ ನಿಮ್ಮ ಮಧ್ಯ, ನಿಮ್ಮ ಡಿಸೈರ್ ಮಧ್ಯ, ನಿಮ್ಮ ಮಧ್ಯ ಯೂನಿವರ್ಸ್ ಮಧ್ಯ. ಸೊ ಜಸ್ಟ್ ಎಂಜಾಯ್ ದ ಜರ್ನಿ, ಎಂಜಾಯ್ ದ ಡಾನ್ಸ್, ಎಂಜಾಯ್ ದ ಬ್ಯೂಟಿ ಆಫ್ ದ ಪ್ರಾಸೆಸ್. ನೀವೇನೇನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಥವಾ ಏನನ್ನು ಅಚೀವ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ತಾ ಇರೋದು. ಯು ಆರ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್, ಯು ಆರ್ ಗೋಯಿಂಗ್ ಟು ಮೇಕ್ ಅ ಗುಡ್ ಅಮೌಂಟ್ ಆಫ್ ಡಿಫ್ರೆನ್ಸ್ ಈ ಪ್ರಪಂಚದಲ್ಲಿ. ಆ್ಯಂಡ್ ಇಟ್ ಇಸ್ ಟೋಟಲಿ ಅಂಡರ್ ಯುವರ್ ಕಂಟ್ರೋಲ್.
ಆ ರೀತಿ ಈ ಸಮಯದಲ್ಲಿ ಅನ್ನಿಸ್ತಿಲ್ಲ ಅಂದ್ರೂ ಯು ಆರ್ ಗೋಯಿಂಗ್ ಟು ಫೀಲ್ ವೆರಿ ವೆರಿ ಸೂನ್ ನಿಮ್ಮ ಕಂಟ್ರೋಲಲ್ಲಿ ಸಿಚುವೇಶನ್ ಇರೋ ಥರ. ಕೌಂಟ್ ದ ಬ್ಲೆಸ್ಸಿಂಗ್, ನೋಟಿಸ್ ದ ಬ್ಲೆಸ್ಸಿಂಗ್ಸ್. ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ಅಥವಾ ಕ್ವಶನಿಂಗ್, ಸ್ಟಾರ್ಟ್ ಕೌಂಟಿಂಗ್ ಬ್ಲೆಸ್ಸಿಂಗ್ಸ್. ಬಟರ್ಫ್ಲೈ ಮೇ ಬಿ ಇಟ್ಸ್ ಅ ಸಿಂಬಲ್ ನಿಮಗೆ ಈ ಸಮಯದಲ್ಲಿ, ಟೈಗರ್ ಇಸ್ ಅ ಸಿಂಬಲ್ ನಿಮಗೆ ಈ ಸಮಯದಲ್ಲಿ. ಆಲ್ಸೋ ಐ ಆಮ್ ಸೀಯಿಂಗ್ ರೇನ್ಬೋಸ್, ರೇನ್ಬೋ ಬಂದು ಸಿಂಬಲ್ ಅಥವಾ ಸೈನ್ ಇರ್ಬೋದು ನಿಮಗೆ, ಕೀಪ್ ಗೋಯಿಂಗ್ ಅಂತ ಹೇಳಿ. ಆ್ಯಂಡ್ ಆಚೆ ಸಂಬಡಿ ಈಸ್ ಹಾಂಕಿಂಗ್ ಸೋ ಮಚ್, ಲೈಕ್ ಎದ್ದೇಳಿಸ್ತಾ ಇರೋ ಥರ ಇದೆ, ಲೈಕ್ ವೇಕ್ ಅಪ್, ಇಟ್ಸ್ ಟೈಮ್, ವೇಕ್ ಅಪ್ ಅಂತ ಹೇಳಿ. ಸೊ ಇಟ್ ಇಸ್ ಟೈಮ್. ಗ್ರೂಪ್ ನಂಬರ್ 2, ನಿಮ್ಮ ಎನರ್ಜಿ ಬಂದು ವಾಪಸ್ಸು ಯು ಆರ್ ಗೋಯಿಂಗ್ ಟು ಫೀಲ್ ಮಚ್ ಮಚ್ ಬೆಟರ್. ಸೊ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ ಹೇಳ್ತಾ ಇರೋದು, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ನಿಮ್ಮ ಸುತ್ತ ಇರೋ ಬ್ಲೆಸ್ಸಿಂಗ್ಸ್ನ ಏನೇನು ಆಲ್ರೆಡಿ ಅಟ್ರ್ಯಾಕ್ಟ್ ಮಾಡಿದ್ದೀರಾ, ಅಚೀವ್ ಮಾಡಿದ್ದೀರಾ, ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ವಾರ್ಡ್ರೋಬಲ್ಲಿರೋ ಬಟ್ಟೆ ಇರ್ಬೋದು, ಅಥವಾ ನಿಮ್ಮ ಮನೇಲಿರೋ ಟಿ ವಿ ಇರ್ಬೋದು, ನಿಮ್ಮ ಹೆಲ್ತ್ ಇರ್ಬೋದು, ನೀವು ಆಲ್ರೆಡಿ ಹೋಗ್ತಾ ಇರೋ ಕೆಲಸ ಇರ್ಬೋದು, ಅಥವಾ ನೀವು ಮಾಡ್ತಾ ಇರೋ ಊಟ ಇರ್ಬೋದು, ಮೆಡಿಕಲಿ ಲೈಕ್ ಫಿಸಿಕಲಿ ಯು ಮೇ ಬಿ ಫಿಟ್, ನಮ್ಮ ಕೈ ಇದೆ, ಕಾಲಿದೆ, ತಲೆ ಮೇಲೆ ರೂಫ್ ಇದೆ. ಸೊ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಪ್ರತಿದಿನ, ಅಟ್ಲೀಸ್ಟ್ 5 to 10 ಬ್ಲೆಸ್ಸಿಂಗ್ಸ್ ನಿಮ್ಮ ಇವತ್ತಿನ ದಿನದಲ್ಲಿ. ಸೊ ದಿಸ್ ಕೌಂಟಿಂಗ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಬೀಯಿಂಗ್ ಗ್ರೇಟ್ಫುಲ್ ನಿಮ್ಮ ಎನರ್ಜಿನ ಶಿಫ್ಟ್ ಮಾಡೋದಕ್ಕೆ ಇನ್ನೂ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಇವತ್ತಿನ ರೀಡಿಂಗ್ ಮುಖಾಂತರ ನಿಮಗೆ ನೆನಪಿಸೋದಕ್ಕೆ ಬಂದಿರೋದು. ಲೈಕ್ ಇಟ್ ಈಸ್ ಟೋಟಲಿ ಪಾಸಿಬಲ್. And don't quit, keep going, count your blessings, all right? ನಿಮ್ಮ ಎನರ್ಜಿ ಮತ್ತೆ ಶಿಫ್ಟ್ ಆಗುತ್ತೆ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಬಿ ಟೋಟಲಿ ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ ಗ್ರೂಪ್ ನಂಬರ್ 2. ಸೊ ನಿಮಗೆ ರೆಸನೆಂಟ್ ಆಗಿರೋ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ಆಲ್ ರೈಟ್? ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಸ್ಲೀಪ್ ವೆಲ್, ಎಂಜಾಯ್ ಲೈಫ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.